ಬೆಳಿಗ್ಗೆ 6 ಗಂಟೆ ಸಮೀಪಿಸುತ್ತಿತ್ತು. ಹೊರಗೆ ಇನ್ನೂ ಸ್ವಲ್ಪ ಕತ್ತಲೆಯಾಗಿತ್ತು. ಆದರೆ ಬೆಳಕಿನ ಪದರವು ಆಕಾಶದಾದ್ಯಂತ ಹರಡಲು ಪ್ರಾರಂಭಿಸಿತ್ತು. ಪಕ್ಷಿಗಳ ಮೃದುವಾದ ಚಿಲಿಪಿಲಿ ಕೇಳಿಸುತ್ತಿತ್ತು. ಮನೆಯೊಳಗೆ ಶಾಂತಿ ಇದ್ದಿತ್ತು. ಹಳೆಯ ಗಡಿಯಾರದ ಟಿಕ್ ಟಿಕ್ ಸದ್ದು ಮತ್ತು ಫ್ಯಾನಿನ ಮೃದುವಾದ ಶಬ್ದ ಮಾತ್ರ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. 70 ವರ್ಷದ ಅರ್ಜುನರು ತಮ್ಮ ನಿದ್ದೆಯನ್ನು ಚೆನ್ನಾಗಿ ಮುಗಿಸಿದ್ದರು. ಅವರ ಮುಖದಲ್ಲಿ ಶಾಂತತೆ ಇತ್ತು. ಅವರು ನಿಧಾನವಾಗಿ ಎದ್ದು ಇನ್ನೂ ಗಾಢ ನಿದ್ದೆಯಲ್ಲಿದ್ದ ತಮ್ಮ ಪತ್ನಿಗೆ, ಆರತಿ ಆರತಿ, ಈಗ ಎದ್ದೇಳು, 6 ಗಂಟೆಯಾಗಿದೆ, ನಾನು ವಾಕಿಂಗ್ ಹೋಗುತ್ತಿದ್ದೇನೆ ಎಂದರು. ಆರತಿಯ ಕಣ್ಣುಗಳು ಇನ್ನೂ ಮುಚ್ಚಿದ್ದವು. ಆದರೆ ಅರ್ಜುನ್ ಅವರ ಧ್ವನಿಯನ್ನ ಕೇಳಿದ ನಂತರ ಅವಳು ಸ್ವಲ್ಪ ತಲೆಯಾಡಿಸಿದಳು. ಮಗ್ಗಲು ಬದಲಿಸುತ್ತಾ, ಹಾ ಪರವಾಗಿಲ್ಲ, ನೀವು ಹೋಗಿ ಬನ್ನಿ, ನಾನು ಈಗ ಎದ್ದೇಳುತ್ತೇನೆ ಅಂತ ಹೇಳಿದಳು. ಅರ್ಜುನರವರು ಒಮ್ಮೆ ಅವಳನ್ನ ನೋಡಿ ಹೊರಗೆ ಹೊರಟರು. ಯಾವಾಗ ಹೊರಟರೋ ಮತ್ತೆ ಒಂದು ಕ್ಷಣ ಅವರ ಹೆಜ್ಜೆಗಳು ನಿಂತವು. ಅವರು ಮತ್ತೊಮ್ಮೆ ತಿರುಗಿ, ಅರೆ ಕೇಳು, ನಿನ್ನೆ ರಾತ್ರಿ ನೀನು ಮಸಾಲಾ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಹೇಳಿದ್ದೀಯಲ್ಲ, ವಾಪಸ್ ಬರುವಾಗ ದಾರಿಯಿಂದ ಬಿಸಿ ಬೆಣ್ಣೆ ದೋಸೆ ತರುತ್ತೇನೆ, ನೀನು ಎದ್ದು ಬಿಸಿ ಚಹಾ ಮಾಡು ಅಂತ ಹೇಳಿದರು. ಆರತಿಯು ಕಣ್ಣು ತೆರೆಯದೆಯೇ ಅಲ್ಲಿಯೇ ಮುಗುಳ್ನಕ್ಕಳು. ಗಾಢ ನಿದ್ರೆಯಲ್ಲಿಯೂ ಆ ಪ್ರೀತಿಯ ಮಾತುಗಳನ್ನು ಅನುಭವಿಸುವ ಹಾಗೆ. ಆ ಕ್ಷಣವು ತನ್ನ ದಿನದ ಆರಂಭದ ಅತ್ಯಂತ ಅಮೂಲ್ಯವಾದ ಭಾಗ ಎಂಬಂತೆ ಅರ್ಜುನರವರು ಮತ್ತಷ್ಟು ಆಳವಾಗಿ ಆರತಿಯ ಮುಖವನ್ನ ಗಮನಿಸಿದರು. ನಂತರ ಅವರು ಬಾಗಿಲಿನ ಬಳಿ ಇಟ್ಟಿದ್ದ ತಮ್ಮ ಹಳೆಯ ಚೀಲವನ್ನ ಎತ್ತಿಕೊಂಡರು. ಅದನ್ನು ತರಕಾರಿ ತರಲು ಬಳಸಲಾಗುತ್ತಿತ್ತು. ಬಾಗಿಲು ತೆರೆಯುತ್ತಿದ್ದಂತೆ ಹೊರಗಿನ ತಂಪು ಗಾಳಿ ಅವರನ್ನ ಸ್ವಾಗತಿಸಿತು. ಸ್ವಲ್ಪ ಬಾಗಿದ ಹೆಗಲು, ಆದರೆ ಆತ್ಮವಿಶ್ವಾಸ ತುಂಬಿದ ನಡಿಗೆಯಿಂದ ಅವರು ತಮ್ಮ ದಾರಿಯನ್ನ ಹಿಡಿದರು. ಆದರೆ ಸ್ನೇಹಿತರೆ, ಅವರಿಗೇನು ಗೊತ್ತಿತ್ತು, ಆ ಬೆಳಗ್ಗಿನ ಮಾಧುರ್ಯದಲ್ಲಿ ಏನೋ ಬೆರೆತಿದ್ದು ಅದು ಅವರ ಜೀವನದ ದಿಕ್ಕನ್ನೇ ಬದಲಿಸಲಿದೆ ಅಂತ. ರಸ್ತೆಯ ಬದಿಯಿಂದ ಹಗುರವಾದ ಹೊಗೆ ಮೇಲೆ ಇರುತ್ತಿತ್ತು. ಪ್ಯಾನ್ ಮೇಲಿನ ಶುದ್ಧ ತುಪ್ಪದ ಪರಿಮಳ ಮತ್ತು ಮಸಾಲೆ ವಾಸನೆ ಗಾಳಿಯಲ್ಲಿ ಹರಡುತ್ತಿತ್ತು. ಹಳೆಯ ಆದರೆ ಪ್ರಸಿದ್ಧವಾದ ಬೆಣ್ಣೆ ದೋಸೆಯ ಹೋಟೆಲ್ನಲ್ಲಿ ಬೆಳಗ್ಗೆ ಬೇಗನೆ ಜನ ಸೇರಲು ಪ್ರಾರಂಭಿಸಿದ್ದರು. ಅರ್ಜುನರು ಆರ್ಡರ್ ಕೊಡಬೇಕೆಂದು ಪಕ್ಕದಲ್ಲಿ ನಿಂತಿದ್ದರು. ಹೋಟೆಲಿನೊಳಗೆ ಹೊಯ್ಯಲಾಗುತ್ತಿದ್ದ ದೋಸೆಗಳ ಮೇಲೆ ಅವರ ಕಣ್ಣುಗಳು ನೆಟ್ಟಿದ್ದವು. ನಂತರ ಅವರು ಸ್ವಲ್ಪ ಹೊತ್ತು ನಿಂತು, ಅಣ್ಣ, ನನಗೆ 2 ಮಸಾಲಾ ಬೆಣ್ಣೆ ದೋಸೆ ಕೊಡು, ಬಿಸಿ ಬಿಸಿಯಾಗಿರಲಿ ಎಂದು ತಮ್ಮ ಬ್ಯಾಗಿನಿಂದ ಹಣವನ್ನ ತೆಗೆಯುತ್ತಾ ಹೇಳಿದರು. ಆಗ ಹಿಂದಿನಿಂದ ಒಂದು ಧ್ವನಿ ಕೇಳಿಸಿತು, ಅರೆ ಅರ್ಜುನ್, ನೀನು ಹೊಸ ಡಯಟ್ ದಿನಚರಿ ಪ್ರಾರಂಭಿಸಿದ್ದೀಯಾ? ಬೆಳಗ್ಗೆನೆ ಬಿಸಿ ಬಿಸಿ ಬೆಣ್ಣೆ ದೋಸೆ, ವಾವ್ ಅಂತ. ಅರ್ಜುನರು ಅವನನ್ನ ಆಶ್ಚರ್ಯದಿಂದ ನೋಡಿದರು. ಅರೆ ತುಕಾರಾಮ್, ಅವರ ಮುಖದಲ್ಲಿ ನಗು ಹರಡಿತು. ಅವರ ಮುಂದೆ ಅವರ ಹಳೆಯ ಸ್ನೇಹಿತ ಮತ್ತು ನೆರೆಯವನಾದ ತುಕಾರಾಮ್ ಇದ್ದರು. ಅವರ ಕೈಯಲ್ಲಿ ಟವಲ್, ಭುಜದ ಮೇಲೆ ತರಕಾರಿಗಳ ಚೀಲ ಮತ್ತು ಅವರ ಮುಖದಲ್ಲಿ ಅದೇ ಹಳೆಯ ನಗು ಇದ್ದಿತು. ಅರ್ಜುನರು ನಗುತ್ತಾ, ಅರೆ ಇಲ್ಲ ಮಿತ್ರ, ಹಾಗೇನೂ ಇಲ್ಲ, ನಿನಗೆ ಗೊತ್ತು, ನಾನು ಇವೆಲ್ಲವುಗಳಿಂದ ದೂರ ಇರುತ್ತೇನೆ ಅಂತ ಹೇಳಿದರು. ಹಾಗಾದರೆ ಈ ಮಸಾಲಾ ಯಾರಿಗೆ? ತುಕಾರಾಮ್ ಕಣ್ಣು ಮಿಟುಕಿಸುತ್ತಾ ಕೇಳಿದರು. ಅರ್ಜುನರು ನಗುತ್ತಾ, ನಿನ್ನ ಅತ್ತಿಗೆ ಆರತಿಗೆ. ನಿನ್ನೆ ರಾತ್ರಿ ಅವಳು ಮಸಾಲಾ ಬೆಣ್ಣೆ ದೋಸೆ ತಿನ್ನಬೇಕು ಅನಿಸುತ್ತಿದೆ ಎಂದು ಹೇಳಿದ್ದಳು. ಹಾಗಾಗಿ ಇವತ್ತು ನನ್ನ ವಾಕಿಂಗ್ ನಿಂದ ಹಿಂತಿರುಗುವಾಗ ಅದನ್ನು ಒಯ್ಯಬೇಕು ಎಂದು ಭಾವಿಸಿದೆ. ಮತ್ತೇನು ಇಲ್ಲ, ಅವಳನ್ನು ಖುಷಿಯಾಗಿರಿಸಲು ಕೇವಲ 2 ಮಸಾಲಾ ಬೆಣ್ಣೆ ದೋಸೆಗಳು ಅಂತ ಹೇಳಿದರು. ಹೌದು, ಈಗ ನನಗೆ ಪ್ರೀತಿಯ ಹಳೆಯ ಮಸಾಲಾ ವಿಧಾನ ಅರ್ಥವಾಯಿತು ಅಂತ ತುಕಾರಾಮ್ ಜೋರಾಗಿ ನಕ್ಕರು. ಹೇಗಿದ್ದರೂ ತುಕಾರಾಮ್ ಚೀಲವನ್ನ ಹಿಡಿದುಕೊಂಡು, ಈ ವಯಸ್ಸಿನಲ್ಲಿ ನಾನೇ ಇದನ್ನ ತಿಂದು ಹೋದರೂ ಕೂಡ ದೂರು ಇರುತ್ತದೆ, ನಾನು ಇದನ್ನ ಒಯ್ಯದಿದ್ದರೂ ಕೂಡ ದೂರು ಇರುತ್ತದೆ. ನನ್ನ ಹೆಂಡತಿಗೆ ಇಂದು ಮಸಾಲೆಯ ಬೆಳಗ್ಗೆ ಏಕೆ ಮಾಡಬಾರದು ಎಂದು ನಾನು ಯೋಚಿಸಿದೆ ಅಂತ ಹೇಳಿ ಅವರು ನಗುತ್ತಾ ಅರ್ಜುನರ ಭುಜ ತಟ್ಟಿ, ನಿನ್ನದು ಸರಿಯಾದ ಯೋಚನೆ ಗೆಳೆಯ, ಈ ಮಾಧುರ್ಯ ಶಾಶ್ವತವಾಗಿ ಉಳಿಯಲಿ. ಸರಿ, ನಾನು ಬರುತ್ತೇನೆ. ಇಲ್ಲದಿದ್ದರೆ ನೀವು ಇಷ್ಟೊತ್ತು ಎಲ್ಲಿ ಸಿಲುಕಿಕೊಂಡಿದ್ದೀರಿ ಎಂದು ನಿಮ್ಮ ಅತ್ತಿಗೆ ಲಕ್ಷ್ಮಿ ಕೇಳುತ್ತಾಳೆ. ಸರಿ, ನಾವು ಸಂಜೆ ಪಾರ್ಕ್ನಲ್ಲಿ ಭೇಟಿಯಾಗೋಣ ಅಂತ ಹೇಳಿ ಅವರು ತಮ್ಮ ಚೀಲದಲ್ಲಿ ಬೆಣ್ಣೆ ದೋಸೆ ಇಟ್ಟುಕೊಂಡು ಅಲ್ಲಿಂದ ಹೊರಟು ಹೋದರು. ಅರ್ಜುನರು ಬಿಸಿ ಬೆಣ್ಣೆ ದೋಸೆ ಪ್ಯಾಕೆಟ್ ತೆಗೆದುಕೊಂಡು ಚೀಲದಲ್ಲಿ ಇಟ್ಟುಕೊಂಡರು ಮತ್ತು ಅಂಗಡಿಯ ಒಂದು ಮೂಲೆಯಲ್ಲಿ ನಿಂತು ಮತ್ತೊಮ್ಮೆ ಮುಗುಳ್ನಗುತ್ತಾ, ಆರತಿಯ ಮುಖದಲ್ಲಿನ ನಗು ನೋಡಿದರೆ ನನ್ನ ದಿನ ಚೆನ್ನಾಗಿರುತ್ತದೆ ಅಂತ ಯೋಚಿಸಿದರು. ಆದರೆ ಸ್ನೇಹಿತರೆ, ಬೆಣ್ಣೆ ದೋಸೆಯ ಸ್ವಾದಿಷ್ಟ ನಿಜವಾಗಿಯೂ ಆ ಮನೆಯ ವಾತಾವರಣವನ್ನ ತಿಳಿಗೊಳಿಸಲು ಸಾಧ್ಯವಾಗುತ್ತದೆಯೇ? ಅಥವಾ ಆ ಬಾಗಿಲಿನ ಹಿಂದೆ ಇನ್ನೊಂದು ಕಹಿ ಸತ್ಯ ಅವರನ್ನ ಕಾಯುತ್ತಿದೆಯೇ? ಅರ್ಜುನರು ಕೈಯಲ್ಲಿ ಚೀಲ ಹಿಡಿದುಕೊಂಡು ನಗುತ್ತಾ ಬಾಗಿಲು ತೆರೆದರು. ಒಳಗೆ ಬಂದ ತಕ್ಷಣ ಅವರ ಮುಖದಲ್ಲಿ ಬೆಳಗಿನ ತಾಜಾತನ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಮತ್ತು ಆರತಿಯ ನಗುವನ್ನು ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಳ್ಳುವ ಕಾತುರತೆ ಇತ್ತು. ಆರತಿ, ನಾನು ಬೆಣ್ಣೆ ದೋಸೆ ತಂದಿದ್ದೇನೆ ನೋಡು ಅಂತ ಅವರು ಬಾಗಿಲು ಮುಚ್ಚುತ್ತಾ ಹೇಳಿದರು. ನಂತರ ಅವರು ಚೀಲವನ್ನು ಟೇಬಲ್ ಮೇಲೆ ಇಟ್ಟು ಸೀದಾ ರೂಮಿನ ಕಡೆಗೆ ಹೋದರು. ಬೆಳಗ್ಗೆ ತಾವು ಆರತಿಯನ್ನ ಹೇಗೆ ನೋಡಿದ್ದರೋ ಅವಳು ಈಗಲೂ ಹಾಗೆಯೇ ಹಾಸಿಗೆಯ ಮೇಲೆ ಮಲಗಿದ್ದಳು. ಅರ್ಜುನರು ಸ್ವಲ್ಪ ಸೌಮ್ಯವಾದ ಕೀಟಲೆಯ ಸ್ವರದಲ್ಲಿ, ಅರೆ ವಾ,
ನೀನಿನ್ನೂ ಮಲಗಿದ್ದೀಯಾ? ಏನ್ ವಿಷಯ? ಏನ್ ಇವತ್ತು ಎದ್ದೇಳಲು ಮನಸ್ಸಾಗುತ್ತಿಲ್ಲವೇ ಎಂದು ಕೇಳಿದರು. ಆದರೆ ಆರತಿ ಎದ್ದೇಳದಿದ್ದಾಗ ಅವರು ಅವಳ ಹತ್ತಿರ ಬಂದು ಪಲ್ಲಂಗದ ತುದಿಯಲ್ಲಿ ಕುಳಿತು ಪ್ರೀತಿಯಿಂದ, ನೋಡು, ಬಿಸಿ ಬಿಸಿ ಬೆಣ್ಣೆ ದೋಸೆ ತಂದಿದ್ದೇನೆ, ಬೇಗ ಏಳು ಅಂತ ಹೇಳಿದರು. ಯಾವಾಗ ಅವರು ಆರತಿಯ ಕೈ ಹಿಡಿದು ಎಬ್ಬಿಸಲು ಪ್ರಯತ್ನಿಸಿದರೋ ಆಗ ಅವಳ ಕೈ ಇದ್ದಕ್ಕಿದ್ದಂತೆ ಸಡಿಲಗೊಂಡು ಹಾಸಿಗೆಯ ಅಂಚಿಗೆ ಉರುಳಿತು. ಅರ್ಜುನರ ಕೈ ಅಲ್ಲಿಗೆ ನಿಂತಿತು. ಅವರ ಮುಖದಲ್ಲಿನ ನಗು ಹೆಪ್ಪಿಗಟ್ಟಿದಂತೆ ಕಾಣುತ್ತಿತ್ತು. ಒಂದು ಕ್ಷಣ ಆರತಿ ತಮಾಷೆ ಮಾಡುತ್ತಿದ್ದಾಳೆ ಅಥವಾ ಅವಳು ಗಾಢ ನಿದ್ರೆಯಲ್ಲಿದ್ದಾಳೆ ಎಂದು ಅವರಿಗೆ ಅನಿಸಿತು. ಆರತಿ, ಆರತಿ, ಎದ್ದೇಳು! ಈಗ ಅವರ ಧ್ವನಿ ಕಂಪಿಸುತ್ತಿತ್ತು. ಅವರು ಆರತಿಯ ಮುಖವನ್ನು ತಮ್ಮ ಕಡೆಗೆ ತಿರುಗಿಸಿಕೊಂಡರು. ಆದರೆ ಆ ಮುಖದಲ್ಲಿ ಈಗ ಯಾವುದೇ ಭಾವವಿರಲಿಲ್ಲ, ಯಾವುದೇ ಉಷ್ಣತೆ ಇರಲಿಲ್ಲ, ನಗುವಿರಲಿಲ್ಲ. ಕೇವಲ ಆಳವಾದ ಭಯಾನಕ ಮೌನವಿತ್ತು. ಆರತಿ, ಈ ತಮಾಷೆ ಮಾಡಬೇಡ. ನೋಡು, ನಾನು ಬೆಣ್ಣೆ ದೋಸೆ ತಂದಿದ್ದೇನೆ, ಚಹಾವನ್ನು ಮಾಡುತ್ತೇನೆ ಅಂತ ಹೇಳುವಾಗ ಅರ್ಜುನರ ಕಣ್ಣಲ್ಲಿ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು. ಅವರು ಮತ್ತೊಮ್ಮೆ ಆರತಿಯ ಕೈ ಹಿಡಿದರು. ಆದರೆ ಈಗ ಆ ಕೈ ಕೇವಲ ಹೆಸರಾಗಿ ಬಿಟ್ಟಿತ್ತು. ಆರತಿ ಎಂಬ ಅವರ ಉಸಿರು ಈಗ ಅವರಿಂದ ದೂರ ಹೋಗಿತ್ತು. ಬೇಡ ಆರತಿ, ಬೇಡ, ಎದ್ದೇಳು ಆರತಿ, ಎದ್ದೇಳು, ನೋಡು. ಅವರ ಧ್ವನಿ ಈಗ ಅಳುವಾಗಿ ಮಾರ್ಪಟ್ಟಿತ್ತು. ಮನೆಯ ಮೂಲೆ ಮೂಲೆಯಲ್ಲೂ ಮೌನ ಆವರಿಸಿತು. ಮೌನವಷ್ಟೇ ಅಲ್ಲ, ಅದರಲ್ಲಿ ಕಿರುಚಾಟವೂ ಇದ್ದಿತ್ತು. ಮೇಜಿನ ಮೇಲಿದ್ದ ಬೆಣ್ಣೆ ದೋಸೆಯ ಚೀಲ ಈಗ ತನ್ನ ಸ್ವಾದವನ್ನ ಕಳೆದುಕೊಂಡಿತ್ತು. ಯಾರೋ ಜೀವನದ ಸ್ವಾದ ಕಸಿದುಕೊಂಡಂತೆ ಅರ್ಜುನರು ಆರತಿಯ ನಿರ್ಜೀವ ದೇಹವನ್ನ ನಡುಗುವ ಕೈಗಳಿಂದ ಹಿಡಿದರು. ಇಡೀ ಜಗತ್ತನ್ನು ತಮ್ಮ ತೋಳುಗಳಲ್ಲಿ ಹಿಡಿದಿಡಲು ಕೊನೆಯ ಪ್ರಯತ್ನ ಮಾಡುತ್ತಿರುವಂತೆ ಕಣ್ಣುಗಳಲ್ಲಿ ನಿರವ ಮೌನ ಹರಿಯುತ್ತಿತ್ತು. ತುಟಿಗಳಲ್ಲಿ ಹರಡಿರುವ ನೋವು ಮತ್ತು ಹೃದಯದಲ್ಲಿ ಒಂದೇ ಒಂದು ಪ್ರಶ್ನೆ, ಆರತಿ, ಹೀಗೆ ಹೇಳದೆ ಕೇಳದೆ ಹೇಗೆ ಹೋದೆ ನೀನು ಅನ್ನುವುದು. ಅವರು ಕೆಲವು ಕ್ಷಣಗಳು ಅಲ್ಲಿಯೇ ಮಂಡಿ ಊರಿ ಕುಳಿತಿದ್ದರು. ಅವರ ಕಣ್ಣುಗಳು ಆರತಿಯ ಮುಖದ ಮೇಲೆ ನೆಟ್ಟಿದ್ದವು. ತದನಂತರ ಅವರು ನಡುಗುವ ಕೈಗಳಿಂದ ತಮ್ಮ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡರು. ಆದರೆ ಅವರ ಹೃದಯದ ಒಳಗಿನ ನೋವು ಪ್ರತಿ ಉಸಿರಿನೊಂದಿಗೆ ಕಿರುಚುತ್ತಿತ್ತು. ಅವಳು ಇದ್ದಕ್ಕಿದ್ದಂತೆ ಕಣ್ಣು ತೆರೆದು, ಏನ್ ನೋಡ್ತಿದ್ದೀರಿ, ನನಗೇನೂ ಆಗಿಲ್ಲ ಎಂದು ಹೇಳುವಳು ಎಂದು ಇನ್ನೂ ಆಶಿಸುತ್ತಿರುವಂತೆ ಅವರು ತಮ್ಮ ನಡುಗುವ ಕೈಗಳಿಂದ ಆರತಿಯ ಮುಖವನ್ನು ನಿಧಾನವಾಗಿ ಸವರಿದರು. ಆದರೆ ಹಾಗೇನೂ ಆಗಲಿಲ್ಲ. ಅರ್ಜುನರು ತಮ್ಮ ಬೆನ್ನಿಗೆ ಗೋಡೆಯ ಆಸರೆ ಕೊಟ್ಟರು ಮತ್ತು ಹೇಗೋ ಮಾಡಿ ಎದ್ದರು. ಕಾಲುಗಳಲ್ಲಿ ಜೀವ ಉಳಿದಿಲ್ಲ ಎಂಬಂತೆ. ಆದರೆ ಅವರ ಹೃದಯದಲ್ಲಿ ಒಂದು ರೀತಿಯ ಅಶಾಂತಿ ಇತ್ತು. ಯಾರನ್ನಾದರೂ ಕರೆಯಬೇಕೆಂದು, ಏನೋ ಹೇಳಬೇಕೆಂದು ಬಯಸಿದಂತೆ ಅವರು ನಡುಗುತ್ತಾ ಅಲ್ಲಾಡುತ್ತಾ ಬಾಗಿಲನ್ನ ತಲುಪಿದರು ಮತ್ತು ಅಲ್ಲಿಂದ ತಮ್ಮ ಮಗನನ್ನು ಉಸಿರುಗಟ್ಟಿದ ಧ್ವನಿಯಲ್ಲಿ ಕೂಗಿದರು. ಸಂದೀಪ್, ಓ ಸಂದೀಪ್, ಮಗನೇ, ಸ್ವಲ್ಪ ಕೆಳಗೆ ಬಾ, ನಿನ್ನ ತಾಯಿ ಆರತಿ ಏಳುತ್ತಿಲ್ಲ ಅಂತ. ಅರ್ಜುನರ ಕಣ್ಣುಗಳು ಮಗನ ಕೋಣೆಯ ಬಾಗಿಲ ಕಡೆಗೆ ನೆಟ್ಟಿದವು. ಬಹುಶಃ ಮಗ ಎದ್ದು ಓಡಿ ಬರುತ್ತಾನೆಂದು. ಆದರೆ ಮೇಲಿನ ಕೋಣೆಯಲ್ಲಿ ಫ್ಯಾನಿನ ಶಬ್ದದಲ್ಲಿ ಮಲಗಿದ್ದ ಮಗನ ನಿದ್ರೆ ಭಂಗವಾಯಿತು. ಸಂದೀಪ್ ಕಿರಿಕಿರಿಯ ಸ್ವರದಲ್ಲಿ, ಅಪ್ಪ, ಈಗೇನಾಯ್ತು? ಬೆಳಗ್ಗೆ ಬೆಳಗ್ಗೆ ನೆಮ್ಮದಿಯಿಂದ ಮಲಗಲು ಸಹ ಬಿಡುವುದಿಲ್ಲ, ಅಷ್ಟೇಕೆ ಅರ್ಚುತ್ತಿದ್ದೀಯಾ ಅಂತ ಒಳಗಿನಿಂದಲೇ ಕಿರುಚಿದ. ಅದು ಆರತಿ ಏಳುತ್ತಿಲ್ಲ, ಬಹಳ ಪ್ರಯತ್ನ ಮಾಡಿದೆ ಮಗನೇ, ಬಹುಶಃ ಅವಳು ಅನ್ನುವಾಗ ಈ ಶಬ್ದವು ಅವರ ಗಂಟಲಿನಲ್ಲಿಯೇ ಸಿಕ್ಕಿಕೊಂಡಿತು. ಅವರು ಬಾಗಿಲಿನ ಮುಂದೆ ಗೋಡೆಗೆ ಆತು ನಿಂತರು. ಸ್ವಲ್ಪ ಹೊತ್ತಿನ ನಂತರ ಸಂದೀಪ್ ಮೆಟ್ಟಲುಗಳಿಂದ ಇಳಿದು ಬಂದ. ಅವನ ಮುಖದಲ್ಲಿ ಯಾವುದೇ ಗಾಬರಿ ಇರದೆ ಬೇಜಾರು ಮತ್ತು ಕಿರಿಕಿರಿಯ ಭಾವನೆ ಕಾಣುತ್ತಿತ್ತು. ಅವನು ಸೀದಾ ಬಾಗಿಲು ಬಳಿಗೆ ಬಂದು ಇಣುಕಿದ. ಆರತಿ ಹಾಗೆ ಸದ್ದಿಲ್ಲದೆ ಮಲಗಿದ್ದಳು. ಅರ್ಜುನರು ನಡುಗುವ ಧ್ವನಿಯಲ್ಲಿ, ಮಗನೇ, ಯಾರಾದರೂ ವೈದ್ಯರಿಗೆ ಕರೆ ಮಾಡು ಅಂತ ಹೇಳಿದರು. ಆದರೆ ಸಂದೀಪ್ ತನ್ನನೆಯ ಸ್ವರದಲ್ಲಿ, ಈಗ ಏನೂ ಪ್ರಯೋಜನವಿಲ್ಲ ಅಪ್ಪ, ಅಮ್ಮ ಈ ಲೋಕದಲ್ಲಿ ಇಲ್ಲ, ಅಮ್ಮ ಸತ್ತಿದ್ದಾಳೆ ಅಂತ ಹೇಳಿದನು. ಅರ್ಜುನರ ಬಾಯಿಯಿಂದ ಏನೂ ಹೊರಬರಲಿಲ್ಲ. ಆದರೆ ಕಣ್ಣಿಂದ ಜಾರುತ್ತಿದ್ದ ಪ್ರತಿ ಹನಿಯು ಜೋರಾಗಿ ಅರ್ಚುತ್ತಿದ್ದವು. ಆರತಿ, ನೀನೇಕೆ ಹೀಗೆ ಬಿಟ್ಟು ಹೋದೆ? ಈಗ ನೀನಿಲ್ಲದೆ ನಾ ಹೇಗಿರಲಿ ಅಂತ. ಅಷ್ಟರಲ್ಲಿ ಹಿಂದಿನಿಂದ ಸೀಮಾ ಎದ್ದು ಬಂದಳು. ಅವಳ ಕೂದಲು ಹರಡಿಕೊಂಡಿದ್ದವು. ಕೈಯಲ್ಲಿ ಮೊಬೈಲ್ ಫೋನ್ ಮತ್ತು ಗ್ಲಾಸಿನಲ್ಲಿ ಅರ್ಧ ಚಹಾ ಹಿಡಿದುಕೊಂಡು ಅವಳು ತನ್ನ ಅತ್ತೆಯ ಕಡೆಗೆ ನೋಡಿ ಕುಟಿಲ ನಗೆಯಿಂದ, ಹೀಗೇನಾಯ್ತು? ಅತ್ತೆ ಎದ್ದಿಲ್ಲವೇ? ಸತ್ತೇ ಹೋದಳಾ? ನಡಿ, ಒಳ್ಳೆಯದಾಯ್ತು, ಈಗ ಪ್ರತಿದಿನದ ನಾಟಕ ನೋಡುವುದು ತಪ್ಪಿತು ಅಂದಳು. ಅರ್ಜುನರ ಕಣ್ಣುಗಳು ಈಗ ಆರತಿಯ ಮೇಲಿರದೆ ಸೀಮಾಳ ಮೇಲೆ ನೆಟ್ಟಿದವು. ಆದರೆ ಈಗ ಅದರಲ್ಲಿ ಹೊಳಪಿರಲಿಲ್ಲ, ಕೇವಲ ಒಂದು ಮೌನ ಇದ್ದಿತ್ತು. ಅದು ಸಾವಿರಾರು ಪ್ರಶ್ನೆಗಳಿಂದ ತುಂಬಿಕೊಂಡಿತ್ತು. ಅದೇ ಈಗ ಟೇಬಲ್ ಮೇಲಿಟ್ಟಿದ್ದ ಬೆಣ್ಣೆ ದೋಸೆಯ ಚೀಲ ಅಲ್ಲಿಯೇ ಇದ್ದು ತಣ್ಣಗಾಗಿ ಹೋಗಿತ್ತು. ದೋಸೆಯಲ್ಲಿನ ಸ್ವಾದವು ಮಾಯವಾಗಿತ್ತು ಮತ್ತು ಮನೆಯಲ್ಲಿನ ಸ್ವಾದವೂ ಕೂಡ. ತನ್ನ ತಂದೆ ಅಳುವುದನ್ನು ನೋಡಿ ಸಂದೀಪನು, ಅಪ್ಪ, ಈಗ ಈ ಅಳುಗಿಳುವುದನ್ನು ನಿಲ್ಲಿಸು,
ಅಕ್ಕಪಕ್ಕದವರನ್ನ ಕರೆದುಕೊಂಡು ಶವ ಸಂಸ್ಕಾರದ ವ್ಯವಸ್ಥೆ ಮಾಡು. ಮತ್ತೆ ಬೇಗನೆ ಮುಗಿಸು, ಮಧ್ಯಾಹ್ನ ನನ್ನದೊಂದು ಮುಖ್ಯವಾದ ಮೀಟಿಂಗ್ ಇದೆ ಅಂದನು. ಇದನ್ನು ಕೇಳಿದ ಅರ್ಜುನರು ಮೆಲ್ಲನೆ, ಅವಳು ನಿನ್ನ ತಾಯಿ ಇದ್ದಾಳೆ, ಅವಳಿಗೆ ಸ್ವಲ್ಪವಾದರೂ ಗೌರವ ತೋರಿಸು ಅನ್ನುವಾಗ ಅವರ ಧ್ವನಿ ನಡುಗುತ್ತಿತ್ತು. ಆದರೆ ಸಂದೀಪನ ಮುಖ ಕಲ್ಲಿನಂತಾಗಿತ್ತು. ಸುಕ್ಕುಗಳಿಲ್ಲದೆ, ಒಂದೇ ಒಂದು ಭಾವವಿಲ್ಲದೆ ಅವನು ಮತ್ತೆ ಅಣುಕಿಸುವ ಸ್ವರದಲ್ಲಿ, ನೀನೀಗ ಭಾವನಾತ್ಮಕ ನಾಟಕ ಶುರು ಮಾಡಬೇಡ ಅಪ್ಪ. ಎಲ್ಲರಿಗೂ ಒಂದಿಲ್ಲ ಒಂದು ದಿನ ಹೋಗುವುದು ಇದ್ದೇ ಇದೆ. ಅಮ್ಮ ಹೋಗಿದ್ದಾಳೆಂದು ಅಳುತ್ತಾ ಕುಳಿತರೆ ಅವಳೇನು ವಾಪಸ್ ಬರುವುದಿಲ್ಲ. ಈಗ ಹೆಚ್ಚು ಭಾವುಕತೆ ಆಗುವ ವಯಸ್ಸಲ್ಲ ನಿನ್ನದು ಅಂತ ಹೇಳಿದ. ಅರ್ಜುನರ ಕಣ್ಣಿಂದ ಕಣ್ಣೀರು ಸುಮ್ಮನೆ ಸುರಿಯುತ್ತಿದ್ದವು. ಅವರೇನು ಉತ್ತರ ಕೊಡಲಿಲ್ಲ. ಆಗ ಸೀಮಾಳು ಕೂಡ ಗಟ್ಟಿ ಧ್ವನಿಯಲ್ಲಿ, ಮತ್ತೆ ಕೇಳಿ, ಅಷ್ಟಕ್ಕೂ ನನ್ನ ಹತ್ರ ಸಮಯವಿಲ್ಲ. ಈ ಶವ ಸಂಸ್ಕಾರ ಮಾಡುವುದು, ಸ್ನಾನ ಮಾಡುವುದು, ಒಂದು ಕಡೆ ಅಳುತ್ತಾ ಕೂರಲಿಕ್ಕೆ. ನನ್ನಿಂದ ಇದನ್ನೆಲ್ಲ ಅಪೇಕ್ಷಿಸಬೇಡಿ. ನನಗೆ ಸಂಜೆ ಪಾರ್ಲರ್ ಹೋಗುವುದಿದೆ, ಪಾಯಲ್ಲಳ ಮದುವೆ ಇದೆ, ಅದಕ್ಕಾಗಿ ಇದನ್ನೆಲ್ಲ ಬೇಗ ಮುಗಿಸಿ ಅಂತ ಹೇಳಿದಳು. ಅರ್ಜುನರು ತದೇಕ ಚಿತ್ತದಿಂದ ತಮ್ಮ ಪತ್ನಿಯನ್ನೇ ನೋಡುತ್ತಿದ್ದರು. ಅವಳೊಂದಿಗೆ ಅವರು ತಮ್ಮ ಜೀವನದ ಎಲ್ಲಾ ಕಾಲಗಳನ್ನು ಕಳೆದಿದ್ದರು. ಆದರೆ ಈಗ ಅವಳು ಸುಮ್ಮನೆ ಬಿದ್ದಿದ್ದಳು. ಬಹುಶಃ ಇದೆಲ್ಲ ಅನಾಗರಿಕತೆ ನೋಡಬಾರದು ಅನ್ನುವ ಉದ್ದೇಶದಿಂದ. ಸ್ವಲ್ಪ ಹೊತ್ತಿನ ನಂತರ ಅಕ್ಕಪಕ್ಕದ ಕೆಲವು ಮಹಿಳೆಯರು ಬಂದರು. ಅದರಲ್ಲಿ ಒಬ್ಬಳು, ಅಣ್ಣವ್ರೆ, ಅಕ್ಕವ್ರಿಗೆ ಏನಾಗಿತ್ತು ಅಂದಳು. ಅರ್ಜುನರು ಮೆಲ್ಲನೆ, ಗೊತ್ತಿಲ್ಲ, ಬೆಳಿಗ್ಗೆಯಿಂದ ಎದ್ದಿಲ್ಲ, ಮಲಗಿದವಳು ಹಾಗೇ ಇದ್ದಾಳೆ ಅಂದರು. ಯಾರೋ ಆರತಿಯ ಶವದ ಮೇಲೆ ಬಿಳಿ ಬಟ್ಟೆ ಹೊದಿಸಿದರು. ಯಾರೂ ಅಳುತ್ತಿರಲಿಲ್ಲ. ಒಂದು ಕಡೆ ಅರ್ಜುನರು ಗರಬಡಿದವರಂತೆ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಕುಳಿತಿದ್ದರು ಅಷ್ಟೇ. ಅವರ ಪ್ರಪಂಚವೇ ಆ ಬಿಳಿ ಹೊದಿಕೆಯಿಂದ ಆವೃತವಾದಂತೆ ಭಾಸವಾಯಿತು. ಅಷ್ಟರಲ್ಲಿ ಸಂದೀಪ್ ಹೊರಗಿನಿಂದ ಬಂದು ಇಬ್ಬರು ಜನರನ್ನ ನೋಡಿ, ಅರೆ, ಬೇಗ ಎತ್ತಿರಿ, ಆಂಬ್ಯುಲೆನ್ಸ್ದವನು ಕಾಯುತ್ತಿದ್ದಾನೆ, ಲೇಟ್ ಆಗುತ್ತಿದೆ ಎಂದು ಹೇಳಿದನು. ಅರ್ಜುನರು ಅವನ ಮಾತು ಕೇಳಿ ತಲೆ ತಿರುಗಿಸಿ ಮೇಲುಧ್ವನಿಯಲ್ಲಿ, ಇನ್ನಷ್ಟು ಹೊತ್ತು ಇಡಿರಿ ಅಂತ ಕೇಳಿಕೊಂಡರು. ಆಗ ಸೀಮಾ ಸಿಡುಕುತ್ತಾ, ಇಟ್ಟು ಇನ್ನೇನು ಮಾಡುವುದಿದೆ, ಮತ್ಯಾರದೋ ಶವ ಸಂಸ್ಕಾರ ಆಗಬೇಕೆ, ಮಿತಿ ಇದೆ, ಇನ್ನೆಷ್ಟು ಡ್ರಾಮಾ ಮಾಡುತ್ತೀರಿ ಮಾವ ನೀವು ಅಂತ ಹೇಳಿ ಅವಳು ಹೊರಗಿದ್ದ ಮಹಿಳೆಯರ ಮಧ್ಯೆ ಹೋಗಿ ಕುಳಿತಳು. ನಂತರ ಅಳುವ ಡ್ರಾಮಾ ಶುರು ಮಾಡಿದಳು. ಆಗ ಪಕ್ಕದ ಮನೆಯ ಮಹಿಳೆ ಅರ್ಜುನರ ಹತ್ತಿರ ಬಂದು ಕುಳಿತು, ಅರ್ಜುನನ್ನ, ಆರತಿ ಅಕ್ಕ ತುಂಬಾ ಸರಳವಾಗಿದ್ದಳು. ನಿನ್ನೆ ರಾತ್ರಿ ನಾನು ಅವಳೊಂದಿಗೆ ಮಾತನಾಡಿ ಹೋಗಿದ್ದೆ. ನಾವಿಬ್ಬರು ನಗು ನಗುತ್ತಾ ಮಾತನಾಡಿದ್ದೆವು. ಆದರೆ ಈಗ ಅಚಾನಕ್ಕಾಗಿ ಇದೆಲ್ಲ ಹೇಗೆ ಅಂದಳು. ಅರ್ಜುನರು ಏನು ಹೇಳಲಿಲ್ಲ. ಅವರ ಕಣ್ಣುಗಳು ಈಗ ಒಣಗಿ ಹೋದಂತೆ ಕಾಣುತ್ತಿದ್ದವು. ಬಹುಶಃ ಕಣ್ಣೀರಿಗೂ ಬೇಸರವಾದಂತೆ ತೋರುತ್ತಿತ್ತು. ಅಷ್ಟರಲ್ಲಿ ತುಕಾರಾಮ್ ಅರ್ಜುನರ ಬಳಿ ಬಂದು ತಲೆ ತಗ್ಗಿಸಿ ಕುಳಿತರು ಮತ್ತು ನಿಧಾನವಾಗಿ ಅವರ ಭುಜದ ಮೇಲೆ ಕೈ ಇಟ್ಟು, ಮಿತ್ರ, ನೀನೆಷ್ಟು ಅದುರನಾಗಿದ್ದೀಯಾ ಅಂತ ನನಗೆ ಅರ್ಥ ಆಗುತ್ತದೆ ಅಂತ ಹೇಳಿದರು. ಆರತಿ ತೀರಿಕೊಂಡು 8 ದಿನಗಳಾಗಿತ್ತು. ಮನೆಯ ನಿರವ ಮೌನ ಈಗ ನಿಧಾನವಾಗಿ ಅಭ್ಯಾಸ ಆಗುತ್ತಲಿತ್ತು. ಆ ಮೌನ ಮನೆಯ ಎಲ್ಲಾ ಗೋಡೆಗಳಿಗೂ ಬಡಿದು ಮತ್ತೆ ಅದೇ ಪ್ರತಿಧ್ವನಿಸುತ್ತಿತ್ತು. ಆದರೆ ಈಗ ಯಾರು ಕೇಳುವವರು ಇರಲಿಲ್ಲ. ಅರ್ಜುನರು ಇಂದೂ ಕೂಡ ಪ್ರತಿದಿನದಂತೆ ಬೆಳಿಗ್ಗೆ ಎದ್ದರು. ಆದರೆ ಈ ಬಾರಿ ಅವರ ಕೈಯಲ್ಲಿ ಕೈಚೀಲ ಇರಲಿಲ್ಲ. ಬದಲಿಗೆ ಆರತಿಯ ಫೋಟೋ ಇದ್ದಿತು. 4 ದಿನಗಳ ಹಿಂದೆ ಅಂತ್ಯಕ್ರಿಯೆಯ ಚಿತೆಯ ತಲೆಯ ಮೇಲೆ ಇರಿಸಲಾಗಿದ್ದ ಅದೇ ಛಾಯಾಚಿತ್ರ ಅವರು ಕೊನೆಯದಾಗಿ ಎತ್ತಿಕೊಂಡಿದ್ದು. ಅದು ಅವರ ಹೆಂಡತಿಗೆ ಸಂಬಂಧಿಸಿದ ಕೊನೆಯ ವಿಷಯದಂತೆ. ವಿಚಿತ್ರವಾದ ಮೃದುತ್ವ ಮತ್ತು ನಡುಗುವ ಕೈಗಳಿಂದ ಅವರು ಫೋಟೋವನ್ನು ನಿಧಾನವಾಗಿ ಎತ್ತಿಕೊಂಡರು. ನಂತರ ಅದನ್ನು ತಮ್ಮ ದಿಂಬಿನ ಪಕ್ಕದಲ್ಲಿ ಸದ್ದಿಲ್ಲದೆ ಇಟ್ಟರು. ಅವರ ಹೆಂಡತಿ ಇನ್ನು ಇಲ್ಲೇ ಇದ್ದಾಳೆ, ಮಾತನಾಡುತ್ತಿಲ್ಲ ಅಷ್ಟೇ ಎಂಬಂತೆ. ಅವರು ಅಲ್ಲೇ ಪಲ್ಲಂಗದ ತುದಿಯಲ್ಲಿ ಕುಳಿತಿದ್ದರು. ಗೋಡೆಯ ಗಡಿಯಾರದ ಮೇಲೆ ಅವರ ದೃಷ್ಟಿ ಹೋಯಿತು. ಅದರ ಮುಳ್ಳುಗಳು 6:30 ಆಗಿರುವುದನ್ನ ತೋರಿಸುತ್ತಿದ್ದವು. ಈಗ 6:30, ಇದೇ ಸಮಯವಲ್ಲವೇ ಆರತಿ ಚಹಾ ಮಾಡಲಿಕ್ಕೆ ಏಳುತ್ತಿದ್ದುದು ಅಂದುಕೊಳ್ಳುವಾಗ ಅರ್ಜುನರ ಎದೆಯಿಂದ ಒಂದು ದೊಡ್ಡ ಉಸಿರು ಹೊರಬಂದಿತು. ನಿಧಾನವಾಗಿ, ಸುಸ್ತಾಗಿ, ಏನೋ ಇನ್ನೂ ಹೊರೆ ದೂರವಾಗಿಲ್ಲ ಎಂಬಂತೆ. ತದನಂತರ ಅವರ ಮುಂದೆ ನೆನಪುಗಳ ಚದುರಿದ ದೃಶ್ಯವು ಹೊರಹೊಮ್ಮಿತು, ಮುಸುಕಾಗಿ. ಆದರೆ ಅದು ಅವರನ್ನ ಕುಟುಕುವ ಹಾಗೆ. ಆರತಿಯ ಆ ತಣ್ಣನೆಯ ಕೈ, ಆ ಬೆಳಗ್ಗೆ ಅವರು ಎಬ್ಬಿಸಲು ಪ್ರಯತ್ನಿಸಿದ ಕೈ, ಅದು ಸ್ವಲ್ಪ ಭಾರವಾಗಿತ್ತು ಮತ್ತು ಉಗುರುಗಳು ನೀಲಿ ಬಣ್ಣದಾಗಿದ್ದವು. ಹೌದು, ಅಲ್ಲಿ ಏನೋ ನೀಲಿ ಬಣ್ಣ ಇದ್ದಂತೆ. ಅರ್ಜುನರ ಉಸಿರು ನಿಂತಂತೆ ಆಯಿತು. ಒಂದು ಕ್ಷಣ ಅವರ ಕಣ್ಣುಗಳು ಸ್ಥಿರವಾದವು. ಅವರ ಮುಖದಲ್ಲಿ ಯಾವುದೇ ಭಯವಿರಲಿಲ್ಲ, ಆದರೆ ಗೊಂದಲವಿತ್ತು. ತುಂಬಾ ಆಳವಾಗಿತ್ತು. ಕೆಲವು ಉಗುರುಗಳು ನಿಜವಾಗಿಯೂ ನೀಲಿ ಬಣ್ಣದ್ದಾಗಿದ್ದವ, ಅಥವಾ ಆ ಸಮಯದಲ್ಲಿ ಅದು ನನ್ನ ಭ್ರಮೆಯಾಗಿತ್ತೆ ಅಂದುಕೊಂಡರು. ಕೋಣೆಯಲ್ಲಿ ಮೌನ ಮತ್ತಷ್ಟು ಆಳವಾಗುತ್ತಿತ್ತು.
ಆರತಿಯ ನೆನಪಿನ ಜೊತೆಗೆ ಬೇರೇನೋ ವಿಷಯ ಅಲ್ಲಿ ನಿಂತಂತೆ. ಏನೋ ಒಂದು ಪ್ರಶ್ನೆ, ಅದರ ಉತ್ತರ ಸ್ವತಃ ಅವರಿಗೂ ಸಹ ತಿಳಿದಿರಲಿಲ್ಲ. ನಂತರ ಅವರು ಕಣ್ಣು ಮಿಟುಕಿಸಿ ಆಳವಾದ ಉಸಿರನ್ನ ತೆಗೆದುಕೊಂಡು ತಲೆಯನ್ನ ಬಗ್ಗಿಸಿ ಕುಳಿತರು. ನಂತರ ಅವರು, ಇಲ್ಲ, ಇದೆಲ್ಲ ನನ್ನ ತಪ್ಪು ಕಲ್ಪನೆ. 4 ದಿನಗಳ ಕಾಲ ಸರಿಯಾಗಿ ನಿದ್ದೆ ಮಾಡಿಲ್ಲ. ಬಹುಶಃ ಅದೇ ಆಯಾಸದಿಂದ ತಲೆಯಲ್ಲಿ ಇದೆಲ್ಲ ಬರುತ್ತಿರಬಹುದು ಅಂತ ತಮ್ಮಷ್ಟಕ್ಕೆ ತಾವೇ ಹೇಳಿಕೊಂಡರು. ಅವರು ಆರತಿಯ ಫೋಟೋವನ್ನ ಹಾಸಿಗೆಯ ತಲೆಯ ಮೇಲೆ ಸುರಕ್ಷಿತವಾಗಿ ಇಟ್ಟರು. ನಂತರ ನಿಧಾನವಾಗಿ ಎದ್ದು ಕೋಣೆಯಿಂದ ಹೊರಬಂದು ಅಡಿಗೆ ಮನೆಗೆ ಹೋದರು. ಗ್ಯಾಸ್ ಹಚ್ಚಿ ಒಲೆಯ ಮೇಲೆ ನೀರು ಇಟ್ಟರು ಮತ್ತು ಆರತಿಯಂತೆ 2 ಕಪ್ ಚಹಾ ಮಾಡಲು ಪ್ರಾರಂಭಿಸಿದರು. ಒಂದು ತಮಗಾಗಿ ಮತ್ತು ಇನ್ನೊಂದು ರೂಢಿಯಂತೆ ಈಗಲೂ ಆರತಿಗಾಗಿ. ಚಹಾ ಸಿದ್ಧವಾದ ನಂತರ ಅವರು ಹತ್ತಿರದ ಖಾಲಿ ಕುರ್ಚಿಯ ಮೇಲೆ 1 ಕಪ್ ಇಟ್ಟರು ಮತ್ತು ಸ್ವಲ್ಪ ಹೊತ್ತು ಅಲ್ಲಿಯೇ ಕುಳಿತು ಮೌನವಾಗಿ ಚಹಾ ಕುಡಿದರು. ಯಾವುದೇ ಮಾತುಗಳಿಲ್ಲ, ದೂರುಗಳಿಲ್ಲ, ಕೇವಲ ಇನ್ನೊಂದು ದಿನ ಮಾತ್ರ. ಆರತಿ ಇಲ್ಲದೆ ಬದುಕಲು ಅನಿವಾರ್ಯವಾಗಿದ್ದ ಇನ್ನೊಂದು ದಿನ. ಅವಳು ಹೋದ ನಂತರ ಅರ್ಜುನರು ದಿನೇ ದಿನೇ ಹೆಚ್ಚು ಮೌನಿಯಾಗುತ್ತಿದ್ದರು. ಅಡುಗೆ ಮನೆಯಲ್ಲಿ ಚಹಾ ಮಾಡುವುದು, ಪತ್ರಿಕೆ ಓದುತ್ತಾ ಮುಂದಿರುವ ಕುರ್ಚಿಯನ್ನ ನೋಡುವುದು, ಮಾತನಾಡುತ್ತಾ ಆಡುತ್ತಾ ನಿಲ್ಲುವುದು, ಇದೆಲ್ಲವೂ ಈಗ ಅವರ ದಿನಚರಿಯ ಭಾಗವಾಗಿ ಹೋಗಿತ್ತು. ಆದರೆ ಆ ಮನೆಯಲ್ಲಿ ಅವರ ಮೌನವನ್ನು ಯಾರೂ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ನಂತರ ಒಂದು ಸಂಜೆ ಲಘುವಾದ ತಂಪು ಗಾಳಿ ಬೀಸುತ್ತಿತ್ತು ಮತ್ತು ಹೊಟ್ಟೆಯಲ್ಲಿ ತೀವ್ರವಾದ ಹಸುವಿನ ಭಾವನೆ. ಅರ್ಜುನರು ನಿಧಾನವಾಗಿ ಅಡಿಗೆ ಮನೆಯ ಒಳಗೆ ನಡೆದರು. ಆರತಿ ಇಲ್ಲದ ಅಡಿಗೆ ಮನೆ ಈಗ ಅವರಿಗೆ ಪರಕೀಯವೆನಿಸಿತು. ಆದರೆ ಇಂದು ಅವರಿಗೆ ತುಂಬಾ ಹಸಿವಾಗಿತ್ತು. ಅವರು ತಮ್ಮ ಹೊಟ್ಟೆಯ ಮಾತನ್ನು ಕೇಳಲೇಬೇಕಾಯಿತು. ನಿಧಾನವಾಗಿ ಬೇಳೆಯನ್ನ ಕುದಿಸಲು ಇಟ್ಟರು. ಅಕ್ಕಿ ತೊಳೆದರು. ಇನ್ನೇನು ಸಣ್ಣ ಪ್ಯಾನ್ನಲ್ಲಿ ಕಿಚಡಿ ಮಾಡಲು ಒಲೆಯ ಮೇಲೆ ಇಟ್ಟರು. ಆಗ ಹಿಂದಿನಿಂದ ಸೀಮಾಳ ಜೋರಾದ ಧ್ವನಿ ಪ್ರತಿಧ್ವನಿಸಿತು. ಮಾವ, ನಿಮಗೆ ಸ್ವಲ್ಪ ಸಮಯ ಕಾಯಲು ಆಗುವುದಿಲ್ಲವೇ? ಅಡಿಗೆ ಮನೆಗೆ ನುಗ್ಗುವ ಹಾಗೆ ನಿಮ್ಮ ಹೊಟ್ಟೆ ಹಸಿದಿತ್ತ ಅಂದಳು. ಅರ್ಜುನರು ಹೊರಳಿ ನೋಡಿದಾಗ ಸೀಮಾ ತನ್ನ ಕೈಯಲ್ಲಿ ಫೋನ್ ಹಿಡಿದು ನಿಂತಿದ್ದಳು ಮತ್ತು ಅವಳ ಕಣ್ಣುಗಳಲ್ಲಿ ಬೆಂಕಿಯ ಮಳೆಯ ಸುರಿಯುತ್ತಿತ್ತು. ಆಗ ಅವಳು ಮತ್ತೆ, ನೋಡಿದವರು ಅವರ ಸೊಸೆ ತನ್ನ ಮಾವನಿಗೆ ಊಟ ಕೊಡುವುದಿಲ್ಲ ಅಂತ ನನ್ನನ್ನು ಆಡಿಕೊಳ್ಳುತ್ತಾರೆ. ಆದರೆ ನನ್ನ ಮಾವ ತುಂಬಾ ಹೊಟ್ಟೆ ಬಾಕ. ಅವನು ಯಾವಾಗಲೂ ಏನನ್ನಾದರೂ ತಿನ್ನಲು ಬಯಸುತ್ತಾನೆ ಎಂದು ಅವರಿಗೇನು ಗೊತ್ತು? ಇವರ ಹಸಿವು ಎಂದಿಗೂ ಮುಗಿಯುವುದಿಲ್ಲ ಎಂದು ತೋರುತ್ತದೆ ಅಂತ ಸಿಟ್ಟಿನಿಂದ ಹೇಳಿದಳು. ಅರ್ಜುನರ ಕೈಗಳು ಅಲ್ಲಿಯೇ ನಿಂತವು. ಒಂದು ಕ್ಷಣ ಅವರ ಮುಖ ಕಠೋರವಾಯಿತು. ಆದರೆ ನಂತರ ಅವರ ಕಣ್ಣುಗಳು ತಗ್ಗಿದವು. ಕೋಪವೇನೋ ತುಂಬಾ ಬಂದಿತ್ತು. ಆದರೆ ಅವರು ತಮ್ಮ ಸೊಸೆಯ ಬಾಯಿಗೆ ಹತ್ತಬಾರದು ಅಂತ ಸುಮ್ಮನಾದರು. ಸೀಮಾ ಸಣ್ಣ ವಿಷಯಕ್ಕೂ ಮನೆಯ ವಾತಾವರಣವನ್ನ ಹಾಳು ಮಾಡುವ ಹೆಣ್ಣೆಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನಿಜ ಹೇಳಬೇಕು ಅಂದರೆ ಇಂದು ಮುಂಜಾನೆಯಿಂದ ಅರ್ಜುನರು ಏನೂ ತಿಂದಿರಲಿಲ್ಲ. ಯಾವಾಗ ಆರತಿ ಹೋದಳೋ ಆಗಿನಿಂದ ಅವರ ಹೊಟ್ಟೆ ಹಸಿವು ಕೂಡ ಹಾರಿ ಹೋಗಿತ್ತು. ಅವರು ಸುಮ್ಮನಿದ್ದು ಬೇಳೆಗೆ ಮಸಾಲೆ ಸೇರಿಸಲು ಹೊರಟಿದ್ದಾಗ ಹಿಂದಿನಿಂದ ಸಂದೀಪನ ಧ್ವನಿ ಕೇಳಿಸಿತು. ಏನಾಯಿತು ಸೀಮಾ, ಏಕೆ ಕೂಗುತ್ತಿದ್ದೀಯಾ ಅಂತ. ಸೀಮಾ ಒಂದು ಕ್ಷಣವೂ ತಡ ಮಾಡದೆ ತಿರುಗಿದಳು ಮತ್ತು ಜೋರಾಗಿ, ಏನಾಗಬೇಕು? ನೀವೇ ನಿಮ್ಮ ಕಣ್ಣಿಂದ ನೋಡಿ. ನಿಮ್ಮ ತಂದೆ ಅಡಿಗೆ ಮನೆಗೆ ನುಗ್ಗಿ ತಮಗಾಗಿ ಕಿಚಡಿ ಮಾಡಿಕೊಳ್ಳುತ್ತಿದ್ದಾರೆ. ಅಡಿಗೆ ಮನೆಯ ಪರಿಸ್ಥಿತಿ ನೋಡಿ. ಬೇಳೆ ಚೆಲ್ಲಾಪಿಲ್ಲಿ ಆಗಿ ಬಿದ್ದಿದೆ. ಪಾತ್ರೆ ಸುಟ್ಟು ಕರಗಲಾಗಿದೆ. ಮತ್ತೇನು ಹೇಳಲಿ? ನನ್ನೆಲ್ಲ ಶ್ರಮವನ್ನು ಇವರು ಮಣ್ಣು ಪಾಲು ಮಾಡಿದರು ಅಂತ ಹೇಳಿದಳು. ಅರ್ಜುನರು ಸದ್ದಿಲ್ಲದೆ ಪ್ಯಾನ್ನಿಂದ ಕಿಚಡಿ ಹೊರ ತೆಗೆಯುತ್ತಿದ್ದರು. ಸಂದೀಪ್ ತನ್ನ ತಂದೆಯನ್ನ ನೋಡಿ ಕೋಪದಿಂದ, ಅಪ್ಪ, ನಿಮಗೆ ಅಷ್ಟೇನು ಹಸಿವಾಗಿತ್ತು? ನಿಮಗೆ ಸ್ವಲ್ಪವೂ ತಾಳ್ಮೆ ಇಲ್ಲವೇ ಅಂತ ಹೇಳಿದ. ಅರ್ಜುನರು ಯಾವುದೇ ಉತ್ತರ ಕೊಡಲಿಲ್ಲ. ಸುಮ್ಮನಿದ್ದು ಒಂದು ತಟ್ಟೆಗೆ ಕಿಚಡಿ ಹಾಕಿಕೊಂಡರು. ಒಂದು ಬಟ್ಟೆಯಿಂದ ತಟ್ಟೆಯ ತುದಿಯನ್ನ ಒರೆಸಿದರು ಮತ್ತು ಅಡಿಗೆ ಮನೆಯಿಂದ ಸೀದಾ ತಮ್ಮ ರೂಮಿನ ಕಡೆಗೆ ಹೊರಟರು. ಹಿಂದಿನಿಂದ ಸೀಮಾಳ ಧ್ವನಿ ಇನ್ನಷ್ಟು ಕರ್ಕಶವಾಯಿತು. ಇದೆಲ್ಲ ಇನ್ನು ಮುಂದೆ ನಡೆಯುವುದಿಲ್ಲ ಸಂದೀಪ್. ಪ್ರತಿದಿನ ಹೊಸ ನಾಟಕ. ಒಂದು ವೇಳೆ ಹೀಗೆ ಈ ನಾಟಕ ಮುಂದುವರೆದರೆ ಅಂತ ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದಾಗ ಅವನು ತಕ್ಷಣ ಅವಳನ್ನ ತಡೆದು, ಸಾಕು ಸೀಮಾ, ಈಗ ಸುಮ್ಮನಾಗು ಅಂದನು. ನಂತರ ಮೆಲ್ಲನೆ ಸನ್ನೆ ಮಾಡುತ್ತಾ, ನೀನೀಗ ಮೇಲೆ ಹೋಗು, ಈಗ ಇದೇನು ಬೇಡ ಅಂದನು. ಸೀಮಾ ವಿಚಿತ್ರದಿಂದ ಅವನನ್ನ ನೋಡುತ್ತಾ ನಿಂತಳು. ಆದರೆ ಸಂದೀಪನ ಮುಖ ಗಂಭೀರವಾಗಿತ್ತು. ಅವಳು ಮತ್ತೇನು ಹೇಳದೆ ಅಲ್ಲಿಂದ ಮರಳಿ ಮೆಟ್ಟಲು ಹತ್ತಲು ಶುರು ಮಾಡಿದಳು. ಅರ್ಜುನರ ಕೋಣೆಯ ಬಾಗಿಲು ಮುಚ್ಚಿತು. ಈಗ ಅವರು ಯಾರದೇ ಪ್ರಶ್ನೆಗೆ ಉತ್ತರ ಕೊಡುವುದು ಅವಶ್ಯವಿಲ್ಲ ಅಂದುಕೊಂಡರು ಮತ್ತು ಕೋಣೆಯ ಹೊರಗೆ ಸಂದೀಪನ ಕಣ್ಣುಗಳು ಸ್ವಲ್ಪ ಹೊತ್ತಿನವರೆಗೂ ತಂದೆಯ ರೂಮಿನ ಬಾಗಿಲನ್ನೇ ಗುರಾಯಿಸುತ್ತಿದ್ದವು. ಏನೋ ಯೋಚಿಸುತ್ತಿರುವಂತೆ, ಏನೋ ನಿರ್ಧಾರ ಅಥವಾ ಯಾವುದಾದರೂ ಹೆದರಿಕೆ. ಅದು ಒಳಗಿನಿಂದೊಳಗೆ ಅವನನ್ನ ಕೊರೆಯುತ್ತಿತ್ತು. ಆದರೆ ಸ್ನೇಹಿತರೆ, ಸಂದೀಪನ ಮನಸ್ಸಿನಲ್ಲಿ ಏನು ನಡೆಯುತ್ತಿತ್ತು ನೋಡೋಣ ಬನ್ನಿ ಮುಂದಿನ ಕಥೆಯಲ್ಲಿ. ಆರತಿ ತೀರಿಕೊಂಡು ಸ್ವಲ್ಪ ದಿನಗಳಾಗಿದ್ದವು. ಅದೇ ಮನೆ ಇತ್ತು, ಅದೇ ಜನ ಇದ್ದರು. ಆದರೆ ಮನೆಯ ಮೂಲೆ ಮೂಲೆಯಲ್ಲಿ ಖಾಲಿ ಅನಿಸುತ್ತಿತ್ತು. ಎಲ್ಲವೂ ಮೊದಲಿನ ಹಾಗೇ ಇತ್ತು. ಆದರೆ ಆರತಿ ಮಾತ್ರ ಇರಲಿಲ್ಲ. ಆ ರಾತ್ರಿ ಏನೋ ವಿಚಿತ್ರವಾಗಿತ್ತು. ರಾತ್ರಿ ಸುಮಾರು 2 ಗಂಟೆಯಾಗಿತ್ತು. ಕೋಣೆಯ ಗೋಡೆಗಳಿಗೆ ಬಡಿದು ಬರುವ ಗಾಳಿಯು ತಂಪು ಅನುಭವ ನೀಡುತ್ತಿತ್ತು. ಆದರೆ ಅರ್ಜುನರ ಆತ್ಮವು ಚಂಚಲವಾಗಿತ್ತು. ಅವರು ಮಗ್ಗಲು ಬದಲಿಸುತ್ತಲೇ ಇದ್ದರು. ಆದರೆ ನಿದ್ರೆ ಅನ್ನುವುದು
ದೂರದಲ್ಲಿ ಎಲ್ಲೋ ನಿಂತು ಇವರನ್ನ ನೋಡುತ್ತಿತ್ತು. ಕೊನೆಗೆ ಅವರು ನಿಧಾನವಾಗಿ ಚಾದರನ್ನ ಪಕ್ಕಕ್ಕೆ ಸರಿಸಿದರು. ಚಪ್ಪಲ್ ಹಾಕಿಕೊಂಡು ಯಾವುದೇ ಶಬ್ದ ಮಾಡದೆ ಮೆಟ್ಟಿಲುಗಳ ಕಡೆಗೆ ನಡೆದರು. ಮೇಳಿಗೆಯ ಮೇಲೆ ಅಲ್ಲಿ ಒಂದೊಮ್ಮೆ ಲೆಕ್ಕವಿಲ್ಲದಷ್ಟು ರಾತ್ರಿಗಳನ್ನ ಆರತಿಯೊಂದಿಗೆ ಕಳೆದಿದ್ದರು. ಮೇಳಿಗೆಯ ಬಾಗಿಲು ತೆರೆದ ತಕ್ಷಣ ಒಂದು ತಿಳುವು ಗಾಳಿ ಅವರ ಮುಖಕ್ಕೆ ಸ್ಪರ್ಶ ಮಾಡಿತು. ನೀವು ಬಂದೀರಾ ಅನ್ನುವ ತರ ಒಂದು ಹಳೆಯ ಪರಿಚಯ ಧ್ವನಿ ನಗು ನಗುತ್ತಾ ಕರೆದಂತೆ. ಅವರು ಮುಗುಳ್ನಕ್ಕರು. ಅದೇ ಹಳೆಯ ಮರದ ಕುರ್ಚಿಯನ್ನು ಇನ್ನೂ ಟೆರೆಸ್ನ ಮೂಲೆಯಲ್ಲಿ ಇರಿಸಲಾಗಿತ್ತು. ಅದು ಯಾರಿಗೋ ಕಾಯುತ್ತಿರುವಂತೆ ಇದ್ದಿತು. ಅರ್ಜುನರು ಅದರ ಹತ್ತಿರ ಹೋಗಿ ಕುರ್ಚಿ ಎಳೆದುಕೊಂಡು ಕುಳಿತರು. ತಲೆ ಹಿಂದಕ್ಕೆ ವಾಲಿಸಿಕೊಂಡು ಮೇಲೆ ಆಕಾಶವನ್ನ ನೋಡಿದರು. ಇಂದು ಕೂಡ ಹೊಳೆಯುತ್ತಿದ್ದ ಚಂದಿರ ಪೂರ್ಣವಾಗಿ ಮೂಡಿದ್ದ. ಆದರೆ ಇಂದು ಅವನ ಹೊಳಪಿನಲ್ಲಿ ನಗು ಇರಲಿಲ್ಲ. ಅವರು ದೀರ್ಘವಾದ ಉಸಿರು ತೆಗೆದುಕೊಂಡರು ಮತ್ತು ಅವರ ಕಣ್ಣುಗಳು ಸ್ವಯಂಚಾಲಿತವಾಗಿ ಒದ್ದೆಯಾಗಲು ಪ್ರಾರಂಭಿಸಿದವು. ಅವರ ನೋಟ ಪಕ್ಕದಲ್ಲಿದ್ದ ಖಾಲಿ ಕುರ್ಚಿಯ ಕಡೆಗೆ ಹೋಯಿತು. ಅಲ್ಲಿ ಒಂದೊಮ್ಮೆ ಅವರ ಹೆಂಡತಿ ಆರತಿ ಕುಳಿತುಕೊಳ್ಳುತ್ತಿದ್ದರು ಮತ್ತು ನಂತರ ನೆನಪುಗಳ ಪದರುಗಳು ತೆರೆದುಕೊಳ್ಳಲು ಪ್ರಾರಂಭಿಸಿದವು. ರೀ ನೋಡ್ರಿ, ಆರತಿ ಮೆಲ್ಲನೆ ಹೇಳಿದಳು. ಆಕಾಶ ನೋಡಿ, ಇವತ್ತು ಚಂದ್ರ ತುಂಬಾ ಸ್ಪಷ್ಟವಾಗಿದೆ ಅಂತ. ಅವಳು ಅರ್ಜುನರ ಭುಜಕ್ಕೆ ಒರಗಿ ಕುಳಿತಿದ್ದಳು. ಅವಳ ತಲೆ ಅವರ ತೋಳಿನ ಮೇಲೆ ಇತ್ತು ಮತ್ತು ಅವಳ ಕಣ್ಣುಗಳು ಪ್ರಕಾಶಮಾನವಾದ ಚಂದ್ರನ ಬೆಳಕಿನಲ್ಲಿ ಮುಳುಗಿದ್ದವು. ಅರ್ಜುನರು ಅವಳತ್ತ ನೋಡಿ ಮುಗುಳ್ನಗುತ್ತಾ, ಹೌದು, ಮತ್ತು ನನ್ನ ನಗು ಕೂಡ ಅದರಲ್ಲಿ ಪ್ರತಿಫಲಿಸುತ್ತದೆ ಎಂದರು. ಆರತಿ ತನ್ನ ಕಣ್ಣುಗಳನ್ನ ಸ್ವಲ್ಪ ಮಿಟುಕಿಸಿದಳು. ಅವಳ ತುಟಿಗಳಲ್ಲಿ ನಿಧಾನವಾದ ಆದರೆ ತುಂಬಾ ಸಿಹಿಯಾದ ನಗು ಕಾಣಿಸಿಕೊಂಡಿತು. ನನ್ನ ಈ ನಗು ಎಂದಾದರೂ ಮಾಸಿ ಹೋದರೆ ಈ ಚಂದ್ರನು ನಿಮಗೆ ಒಂಟಿಯಾಗಿ ಕಾಣುತ್ತಾನೆ ಅಂತ ಹೇಳಿದಳು. ಅರ್ಜುನರು ಏನು ಮಾತನಾಡಲಿಲ್ಲ. ಕೇವಲ ತಮ್ಮ ಹೆಂಡತಿಯ ಕೈಯನ್ನ ಹಿಡಿದುಕೊಂಡರು. ಆ ರಾತ್ರಿ ಗಾಳಿ ಸ್ವಲ್ಪ ತಂಪಾಗಿತ್ತು. ಆದರೆ ಅವರ ನಡುವೆ ವಿಚಿತ್ರವಾದ ಉಷ್ಣತೆ ಇತ್ತು. ಅದು ಪದಗಳಿಲ್ಲದ ಒಟ್ಟಿಗೆ ಇರುವ ಮೂಲಕ ಮಾತ್ರ ಅನುಭವಿಸಲ್ಪಟ್ಟಿತ್ತು. ಆಕಾಶದಲ್ಲಿ ಚಂದಿರ ನಗುತ್ತಿದ್ದ ಮತ್ತು ಭೂಮಿಯ ಮೇಲೆ ಎರಡು ಹೃದಯಗಳು ಮೌನವಾಗಿದ್ದರೂ ಎಲ್ಲವನ್ನೂ ಮಾಡುತ್ತಿದ್ದವು. ಅರ್ಜುನರ ಕಣ್ಣುಗಳು ಈಗ ಪಕ್ಕದ ಕುರ್ಚಿಯತ್ತ ನೋಡುತ್ತಿದ್ದವು. ಆದರೆ ಅವರ ಮುಖ ಸ್ವಲ್ಪ ಹೆಚ್ಚು ಶಾಂತವಾಗಿತ್ತು. ಅವರು ನಿಧಾನವಾಗಿ ತಮ್ಮ ಬಲಗೈಯನ್ನ ಚಾಚಿದರು. ಮತ್ತೊಮ್ಮೆ ಆರತಿಯ ಬೆರಳುಗಳನ್ನ ಹಿಡಿಯಲು ಪ್ರಯತ್ನಿಸುತ್ತಿರುವಂತೆ. ಅವರ ಬಿಳಿ ಕೂದಲನ್ನು ಗಾಳಿಯು ನೆವರಿಸಿದಂತೆ ಆಯಿತು. ನಾನು ಇಲ್ಲೇ ಇದ್ದೇನೆ ಎಂದು ಆರತಿ ಹೇಳುವಂತೆ. ಅವರು ತಮ್ಮ ತಲೆಯನ್ನು ಗೋಡೆಗೆ ಒರಗಿಸಿದರು. ಕಣ್ಣುಗಳು ನಿಧಾನವಾಗಿ ಮುಚ್ಚಲು ಪ್ರಾರಂಭಿಸಿದವು ಮತ್ತು ನಂತರ ಯಾವಾಗ ನಿದ್ರೆ ಆವರಿಸಿತು ಅಂತ ಅವರಿಗೆ ಗೊತ್ತೇ ಆಗಲಿಲ್ಲ. ಅವರು ಅಲ್ಲಿಯೇ ಮೇಳಿಗೆಯ ಮೇಲೆ ಚಂದಿರನ ಬೆಳಕಿನಲ್ಲಿ ತಮ್ಮ ಪತ್ನಿ ಆರತಿಯ ನೆನಪಿನಲ್ಲಿ ಮುಳುಗಿ ಮಲಗಿಬಿಟ್ಟರು. ಆದರೆ ಹೆಚ್ಚು ಸಮಯ ಕಳೆದಿದ್ದಿಲ್ಲ. ಅಚಾನಕ್ಕಾಗಿ ಅವರಿಗೆ ಎಚ್ಚರವಾಯಿತು. ಅವರೊಳಗೆ ಎಲ್ಲೋ ಚಡಪಡಿಕೆ ಅನಿಸಿತು. ಗಂಟಲು ಒಣಗಿತ್ತು ಮತ್ತು ಉಸಿರಾಟ ಭಾರವಾಗಿತ್ತು. ಅವರು ಸುತ್ತಲೂ ನೋಡಿದರು. ನೀರಿನ ಬಾಟಲಿಯನ್ನು ಹುಡುಕಿದರು. ಆದರೆ ಏನೂ ಸಿಗಲಿಲ್ಲ. ನಂತರ ನಿಧಾನವಾಗಿ ಚಾವಣಿಯಿಂದ ಮೆಟ್ಟಿಲುಗಳನ್ನು ಇಳಿಯಲು ಪ್ರಾರಂಭಿಸಿದರು. ತಮ್ಮದೇ ಮನೆಯಲ್ಲಿ ತಮ್ಮ ಸಪ್ಪಳದಿಂದ ಯಾರು ಎದ್ದೇಳಬಾರದು ಅನ್ನುವ ರೀತಿ. ನಂತರ ಇದ್ದಕ್ಕಿದ್ದಂತೆ ಮೃದುವಾದ ಶಬ್ದ ಅವರ ಕಿವಿಗೆ ಬಡಿಯಿತು. ಅವರು ಅಲ್ಲಿಯೇ ನಿಂತರು. ಆ ಶಬ್ದ ಸಂದೀಪನ ಕೋಣೆಯಿಂದ ಬರುತ್ತಿತ್ತು. ಅರ್ಜುನರು ಆಶ್ಚರ್ಯಚಕಿತರಾದರು. ಸಂದೀಪ್ ಮತ್ತು ಸೀಮಾ ಇಷ್ಟು ತಡವಾದರೂ ಏಕೆ ಎಚ್ಚರವಾಗಿದ್ದಾರೆ ಅಂತ ಯೋಚಿಸಿದರು. ಅವರು ಇನ್ನೇನು ಕೆಳಗೆ ಇಳಿಯಬೇಕು ಅನ್ನುವಷ್ಟರಲ್ಲಿ ಕೋಣೆಯ ಒಳಗಿನಿಂದ ಸಂದೀಪನ ನಿಧಾನವಾದ ಆದರೆ ಸ್ಪಷ್ಟವಾದ ಧ್ವನಿ ಅವರ ಇಡೀ ಅಸ್ತಿತ್ವವನ್ನ ಸ್ತಬ್ಧಗೊಳಿಸಿತು. ಚಿಂತಿಸಬೇಡ ಸೀಮಾ, ಈಗ ಯಾರೂ ನಮ್ಮನ್ನು ಏನು ಕೇಳುವುದಿಲ್ಲ. ಏನು ನಡೆಯಬೇಕಿತ್ತೋ ಅದು ನಡೆದು ಹೋಯಿತು. ಈಗ ಅಪ್ಪನಿಗೂ ಏನು ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳುತ್ತಿದ್ದನು. ಇದನ್ನು ಕೇಳಿದ ಅರ್ಜುನರ ಉಸಿರಾಟ ಒಂದು ಕ್ಷಣ ನಿಂತಂತೆ ಆಯಿತು. ಅವರು ಮೆಟ್ಟಿಲುಗಳ ಹಿಂದೆ ಅಡಗಿಕೊಂಡು ಪ್ರತಿಯೊಂದು ಪದಗಳನ್ನ ಕೇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರ ಕಿವಿಗೆ ಬಿದ್ದ ಮುಂದಿನ ಪದ ಅದು ಅವರ ಪಾದಗಳ ಕೆಳಗಿನ ನೆಲವನ್ನೇ ನಡಗಿಸಿತು. ಒಂದು ಕ್ಷಣ ಅರ್ಜುನರ ಹೃದಯ ತನ್ನ ಬಡಿತವನ್ನೇ ಮರೆತಂತೆ ಭಾಸವಾಯಿತು. ದೇಹವು ನಡುಗಲು ಪ್ರಾರಂಭಿಸಿತು. ಕಣ್ಣುಗಳು ಅಗಲವಾಗಿ ತೆರೆದಿದ್ದವು. ಅವರ ಕೈಗಳು ಮತ್ತು ಕಾಲುಗಳು ಮರಗಟ್ಟಿದವು. ಅವರ ಆರತಿ, ಅವರು ತಮ್ಮ ಕೈಗಳಿಂದಲೇ ಕಳುಹಿಸಿಕೊಟ್ಟಿದ್ದ ಆರತಿ. ಅವಳು ನಿಜವಾಗಿಯೂ ಮಲಗಿದ್ದಿಲ್ಲ. ಅವಳನ್ನು ಮಲಗಿಸಲಾಗಿತ್ತು ಮತ್ತು ಅದು ಅದೇ ಮಗನ ಕೈಯಿಂದ. ಆರತಿ ಅಂತಹ ಮಗನ ಒಂದು ನಗುವಿಗಾಗಿ ಇಡೀ ಪ್ರಪಂಚದೊಂದಿಗೆ ಹೋರಾಡುತ್ತಿದ್ದಳು. ಅರ್ಜುನರು ಇನ್ನೂ ಮೆಟ್ಟಿಲುಗಳ ಮೇಲೆ ನಿಂತಿದ್ದರು. ಕೋಣೆಯ ಒಳಗೆ ಇನ್ನೂ ನಿಧಾನವಾದ ನಗುವಿನ ಪದರ ತೇಲುತ್ತಿತ್ತು ಮತ್ತು ಹೊರಗೆ ಒಬ್ಬ ತಂದೆಯ ಆತ್ಮವು ಛಿದ್ರವಾಗುತ್ತಿತ್ತು. ಧ್ವನಿಯಿಲ್ಲದೆ, ಕಣ್ಣೀರಿಲ್ಲದೆ ಹೇಗೋ ತಮ್ಮನ್ನು ತಾವು ಸಂಭಾಳಿಸಿಕೊಂಡು ನಿಧಾನವಾಗಿ ಕೆಳಗೆ ಇಳಿಯಲು ಪ್ರಾರಂಭಿಸಿದರು. ಒಂದೊಂದು ಹೆಜ್ಜೆಯೂ ಈಗ ಅವರಿಗೆ ಭಾರ ಅನಿಸುತ್ತಿತ್ತು. ಕೋಣೆಗೆ ಬರುತ್ತಲೇ ಒಳಗಿನಿಂದ ಬಾಗಿಲನ್ನ ಲಾಕ್ ಮಾಡಿಕೊಂಡರು ಮತ್ತು ಗೋಡೆಯ ಮೇಲೆ ನೇತಾಡುತ್ತಿದ್ದ ಆರತಿಯ ಫೋಟೋವನ್ನ ದಿಟ್ಟಿಸುತ್ತಾ ಅರ್ಜುನರ ಕಣ್ಣುಗಳು ಇದನ್ನೇ ಕೇಳುತ್ತಿದ್ದವು. ಆ ಬೆಳಿಗ್ಗೆ ನಿನ್ನೊಂದಿಗೆ ಏನು ನಡೆಯಿತು ಅಂತ ನಾನೇಕೆ ಗುರುತಿಸಲಿಲ್ಲ? ನಿನ್ನದೇ ಸ್ವಂತ ಗರ್ಭದಲ್ಲಿ ಹುಟ್ಟಿದ ಮಗ ಮತ್ತು ಅವನ ಹೆಂಡತಿಯ ತಿರಸ್ಕಾರಕ್ಕೆ ನೀನು ಹೇಗೆ ಬಲಿಯಾದೆ?
ಮತ್ತೆ ನಾನು ಕೇವಲ ಆ ಬೆಣ್ಣೆ ದೋಸೆಯ ಸ್ವಾದದಲ್ಲಿ ಕಳೆದು ಹೋಗಿದ್ದೆ. ಈ ಮಾತುಗಳ ಅವರ ತುಟಿಗಳಿಂದ ಬರದೆ ಬದಲಾಗಿ ಅವರ ಆತ್ಮದಿಂದ ಬರುತ್ತಿದ್ದವು. ಅವರು ಅಲ್ಲಿಯೇ ಕುಳಿತು ಧಾರಾಳವಾಗಿ ಅಳುತ್ತಿದ್ದರು. ಗಡಿಯಾರ 4 ಬಾರಿಸಿತ್ತು ಮತ್ತು ಈ ಬಾರಿ ಆ ಕಣ್ಣೀರು ಕೇವಲ ನೋವಿನಿಂದಲ್ಲ, ಒಂದು ನಿರ್ಧಾರದಿಂದ ಹರಿಯುತ್ತಿತ್ತು. ಅರ್ಜುನರು ಒಂದು ಆಳವಾದ ಉಸಿರನ್ನ ತೆಗೆದುಕೊಂಡು ತಮ್ಮಷ್ಟಕ್ಕೆ ತಾವೇ, ಈಗ ನಾನು ಸುಮ್ಮನಿರುವುದಿಲ್ಲ ಆರತಿ, ನಾನೀಗ ಬಹುಶಃ ಜಗತ್ತಿನ ಯಾವುದೇ ತಂದೆ ಮಾಡದ ಕೆಲಸವನ್ನ ಮಾಡುತ್ತೇನೆ ಅಂತ ಹೇಳಿಕೊಳ್ಳುತ್ತಾ ಎದ್ದು ನೇರವಾಗಿ ತಮ್ಮ ಕಪಾಟಿನ ಕಡೆಗೆ ಹೋದರು. ಯಾವಾಗ ಕಪಾಟಿನ ಬಾಗಿಲು ತೆರೆದರೋ ಆಗ ಅವರ ಕಣ್ಣುಗಳಲ್ಲಿನ ಕಣ್ಣೀರು ಮಾಯವಾಗಿದ್ದವು. ಅಲ್ಲೀಗ ಕೇವಲ ಬೆಂಕಿಯ ಜ್ವಾಲೆ ಮತ್ತು ಒಂದು ನಿರ್ಧಾರ ಇದ್ದಿತು. ಅದನ್ನು ಕೇವಲ ಒಬ್ಬ ಅರ್ಜುನರು ತೆಗೆದುಕೊಂಡಿರಲಿಲ್ಲ, ಬದಲಾಗಿ ಒಬ್ಬ ನಲುಗಿ ಹೋದ ಪತಿ ತನ್ನ ಪತ್ನಿಗೋಸ್ಕರ ತೆಗೆದುಕೊಂಡಿದ್ದರು. ಅವರು ನಿಧಾನವಾಗಿ ಕಪಾಟಿನಿಂದ ಒಂದು ಹಳೆಯ ಫೈಲನ್ನ ಹೊರತೆಗೆದರು. ಅದರಲ್ಲಿ ಕೆಲವು ದಾಖಲೆಗಳಿದ್ದವು. ಅವರು ಫೈಲನ್ನ ಹಳೆಯ ಬಟ್ಟೆಯ ಚೀಲದಲ್ಲಿ ಇಟ್ಟುಕೊಂಡರು ಮತ್ತು ನಡುಗುವ ಕೈಗಳಿಂದ ಅದನ್ನು ಗಂಟು ಹಾಕಿದರು. ಆದರೆ ಈ ಬಾರಿ ಆ ನಡುಕ ಭಯದಿಂದಲ್ಲ, ಒಬ್ಬ ತಂದೆಯ ಆತ್ಮದಲ್ಲಿ ಬೀಸುತ್ತಿದ್ದ ಬಿರುಗಾಳಿಯ ಸಂಕೇತವಾಗಿತ್ತು. ಅರ್ಜುನರು ಬಾಗಿಲು ಕಡೆಗೆ ಹೋಗುತ್ತಾ ಹೋಗುತ್ತಾ ಮತ್ತೆ ನಿಂತರು. ತಮ್ಮ ಮನಸ್ಸಿನಲ್ಲಿಯೇ ಹೀಗೆ ಅಂದುಕೊಂಡರು, ಇಲ್ಲ, ಇಲ್ಲಿಂದ ಹೋಗುವ ಮೊದಲು ಇನ್ನೊಂದು ಕೆಲಸ ಅವಶ್ಯವಾಗಿ ಮಾಡಬೇಕು. ಆ ವಸ್ತುವಿನ ಸಮಯ ಈಗ ಬಂದಿದೆ. ಒಂದೊಮ್ಮೆ ಆರತಿಯ ಮಾತು ಕೇಳಿ ಅದನ್ನ ನಿಲ್ಲಿಸಿದ್ದೆ ಅಂದುಕೊಳ್ಳುತ್ತಾ ಅವರು ಸುಮ್ಮನೆ ತಿರುಗಿದರು ಮತ್ತು ಅಂದುಕೊಂಡಂತೆ ಅದನ್ನ ಮಾಡಿದರು. ಒಂದು ಮೌನವಾಗಿರುವ ವಸ್ತು ಈಗ ಸತ್ಯದ ಸಾಕ್ಷಿ ಆಗುವುದರಲ್ಲಿತ್ತು. ಅವರು ತಮ್ಮ ಹೆಂಡತಿಯ ಫೋಟೋವನ್ನ ಮತ್ತೊಮ್ಮೆ ನೋಡಿದ ನಂತರ ಕೋಣೆಯ ಬಾಗಿಲನ್ನ ತೆರೆದರು. ನೆರಳಿನಂತೆ ನಿಧಾನವಾದ ಹೆಜ್ಜೆಗಳೊಂದಿಗೆ ಇಡೀ ಮನೆಯ ಮೂಲಕ ನಡೆದು ಮುಖ್ಯ ಬಾಗಿಲನ್ನ ತಲುಪಿದರು. ಬಾಗಿಲು ತೆರೆದು ಮೌನದಿಂದ ಒಂಟಿಯಾಗಿ ಕತ್ತಲ ರಾತ್ರಿಯನ್ನ ಪ್ರವೇಶಿಸಿದರು. ಆ ರಸ್ತೆಯಲ್ಲಿ ಈಗ ಅವರ ಮಗನಿರಲಿಲ್ಲ. ಅಲ್ಲಿ ಕೇವಲ ಒಂದು ಪ್ರಶ್ನೆ ಇದ್ದಿತು. ಅದರ ಉತ್ತರವನ್ನ ಈ ಸಮಾಜದಿಂದಲ್ಲ, ತಾವೇ ಹುಡುಕಿಕೊಳ್ಳಬೇಕಾಗಿತ್ತು. ಅವರ ಪಾದದ ಕೆಳಗೆ ಭೂಮಿ ಏನೋ ಇತ್ತು, ಆದರೆ ಮನಸ್ಸಿನಲ್ಲಿ ಲಾವಾರಸದ ಬೆಂಕಿಯ ಜ್ವಾಲೆ ಇದ್ದಿತು ಮತ್ತು ಅವರ ಕೈಯಲ್ಲಿದ್ದ ಚೀಲದಲ್ಲಿ ಒಂದು ಅಂತಹ ಕಾಗದ ಪತ್ರವಿತ್ತು. ಅದು ಅವರ ಮರಣಾನಂತರ ಅಲ್ಲದೆ ಬದುಕಿರುವಾಗಲೇ ಸ್ವಲ್ಪ ಸಂಬಂಧಗಳನ್ನ ಅಳಸಿ ಹಾಕುವುದರಲ್ಲಿತ್ತು. ಬೆಳಗ್ಗಿನ ಸೌಮ್ಯವಾದ ಸೂರ್ಯನ ಕಿರಣಗಳು ಕಿಟಕಿಗಳ ಮೂಲಕ ಒಳನುಸುಳಿ ಕೋಣೆಯಲ್ಲಿ ಹರಡುತ್ತಿತ್ತು. ಸೀಮಾ ನಿಧಾನವಾಗಿ ಎದ್ದು ಅಭ್ಯಾಸ ಬಲ್ಲದಂತೆ ತನ್ನ ಮಾವನ ಕೋಣೆಯ ಕಡೆಗೆ ಇಣುಕಿದಳು. ಯಾವಾಗ ಒಳಗೆ ಇಣುಕಿ ನೋಡಿದಳು ಆಗ ಅವಳ ಮುಖ ಹಿರಿ ಹಿಗ್ಗಿತು. ಕೋಣೆ ಖಾಲಿಯಾಗಿತ್ತು. ದಿಂಬು ನೇರವಾಗಿ ಇಡಲಾಗಿತ್ತು. ಚಾದರ್ ಮಡಚಿ ಇಡಲಾಗಿತ್ತು ಮತ್ತು ಆ ಬಟ್ಟೆಯ ಚೀಲವು ಅಲ್ಲಿ ಇರಲಿಲ್ಲ. ಅಚಾನಕ್ಕಾಗಿ ಒಂದು ಹಳೆಯ ಭಾರದಿಂದ ಮುಕ್ತಿ ಸಿಕ್ಕಂತೆ ಅವಳ ಮುಖದಲ್ಲಿ ಒಂದು ಕುಟಿಲ ನಗೆ ಮೂಡಿತು. ಅವಳು ಅವಸರದಿಂದ ತನ್ನ ಕೋಣೆಗೆ ಹೋದಳು ಮತ್ತು ಸಂದೀಪನ ಮೇಲಿದ್ದ ಚಾದರನ್ನ ಎಳೆಯುತ್ತಾ, ರೀ ಕೇಳ್ರಿ, ಈ ದಿನ ತುಂಬಾ ಶುಭಕರವಾಗಿದೆ ಅಂದಳು. ಸಂದೀಪನು ಮಗ್ಗಲು ಬದಲಿಸುತ್ತಾ ತಡವರಿಸುತ್ತಾ, ಅರೆ ಈಗೇನಾಯ್ತು ಬೆಳಗ್ಗೆ ಸ್ವಲ್ಪ ಮಲಗಲು ಬಿಡು, ಪೂರ್ತಿ ರಾತ್ರಿ ನಿದ್ದೆ ಇಲ್ಲ ಅಂದನು. ಸೀಮಾ ಖುಷಿಯಿಂದ ಕುಣಿದಾಡಿಕೊಂಡು ಕಣ್ಣುಗಳನ್ನ ತಿರುಗಿಸುತ್ತಾ, ಮೊದಲು ನನ್ನನ್ನ ಗಟ್ಟಿಯಾಗಿ ಚಿವುಟಿ, ನಾನು ಕನಸು ಕಾಣುತ್ತಿಲ್ಲ ಎಂದು ತಿಳಿದುಕೊಳ್ಳುತ್ತೇನೆ ಅಂದಳು. ಸಂದೀಪ್ ಕೋಪದಿಂದ, ನೀನೇಕೆ ಸರಳವಾಗಿ ಮಾತನಾಡುವುದಿಲ್ಲ, ನನ್ನ ತಲೆ ಕೆಡಿಸಬೇಡ ಅಂತ ಹೇಳಿದ. ಸೀಮಾ ಈಗ ಜೋರಾಗಿ ನಗುತ್ತಾ, ನಾನೀಗ ಹೇಳುವುದನ್ನ ಕೇಳಿದರೆ ನೀವು ಖುಷಿಯಿಂದ ಹುಚ್ಚರಾಗುತ್ತೀರಿ ಅಂದಳು. ಸಂದೀಪ್ ವಿಚಿತ್ರದಿಂದ, ಅರೆ ಚಿನ್ನ, ಅದೇನು ಅಂತ ಹೇಳಬಾರದೆ ಅಂದನು. ಆಗ ಸೀಮಾ ಖುಷಿಯಿಂದ, ನಿಮ್ಮ ಆ ಮುದುಕ ಅಪ್ಪ ಮನೆ ಬಿಟ್ಟು ಹೊರಟು ಹೋದ ಅಂದಳು. ಸಂದೀಪ್ ತಟ್ಟನೆ ಎದ್ದು ಕುಳಿತ. ಏನು, ಇದೇನೋ ಅಸಂಬದ್ಧವಾಗಿ ಹೇಳುತ್ತಿದ್ದೀಯ ನೀನು? ಹೀಗೇಕೆ ಹೋಗುತ್ತಾನೆ? ಇಲ್ಲೇ ಎಲ್ಲಿಯಾದರೂ ಹೋಗಿರಬಹುದು, ಈಗ ಬರುತ್ತಾನೆ ಅಂದನು. ಸೀಮಾ ತುಟಿಗಳನ್ನ ಕಚ್ಚುತ್ತಾ ತಲೆ ಅಲ್ಲಾಡಿಸಿ, ಇಲ್ಲ, ನಾನು ಅವನ ವಾರ್ಡ್ರೋಬ್ ಪರಿಶೀಲಿಸಿದೆ, ಅವನ ಬಟ್ಟೆ ಬ್ಯಾಗ್ ಏನೂ ಇಲ್ಲ. ಈ ಬಾರಿ ಅವರು ಖಂಡಿತವಾಗಿ ಹೋಗಿದ್ದಾರೆಂದು ತೋರುತ್ತದೆ ಮತ್ತು ಈಗ ಅವರು ಮತ್ತೆಂದು ಹಿಂತಿರುಗಿ ಬರುವುದಿಲ್ಲ ಎಂದಳು. ಮತ್ತೆ ಸ್ವಲ್ಪ ತಡೆದು ಅವಳು ಹರ್ಷಚಿತ್ತದಿಂದ, ಇದೀಗ ನಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿವೆ ಸಂದೀಪ್. ಈಗ ಈ ಮನೆ ನಮ್ಮದು, ನಾನು ಇದರ ಮಾಲೀಕಳು ಮತ್ತು ನೀನು ಇದರ ಮಾಲೀಕ ಅಂತ ಹೇಳಿದಳು. ಸೀಮಾಳ ಮಾತುಗಳನ್ನ ಕೇಳಿ ಸಂದೀಪನ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು ಮೂಡಿತು. ಆದರೆ ಅವನಿಗೆ ಯಾವುದೇ ಸಂತೋಷವಾಗಲಿ ನಿರಾಳವಾಗಿ ಇರಲಿಲ್ಲ. ಅವನು ಮೌನವಾಗಿದ್ದನು. ಆದರೆ ಸೀಮಾಳ ಕಣ್ಣುಗಳಲ್ಲಿ ನರ್ತಿಸುವ ಅನಾಗರಿಕತೆ ಅವಳೊಳಗಿನ ಸತ್ಯವನ್ನ ಮತ್ತಷ್ಟು ಬಹಿರಂಗಪಡಿಸುತ್ತಿತ್ತು. ಸೀಮಾ ಈಗ ಮನೆಯ ತುಂಬೆಲ್ಲ ಸುತ್ತಾಡುತ್ತಾ ಜೋರಾಗಿ ನಗುತ್ತಿದ್ದಳು. ಅವಳ ಖುಷಿಗೆ ಪಾರವೇ ಇರಲಿಲ್ಲ. ಇನ್ನು ನೋಡಿ, ಈ ಹಳೆಯ ಬೆಡ್ ಅನ್ನ ತೆಗೆಸಿ ಇಡುತ್ತೇನೆ ಮತ್ತು ಅಡಿಗೆ ಮನೆಯ ಕಲ್ಲು ಹಾಸನ ಬದಲಿಸುತ್ತೇನೆ. ಈ ಮನೆಯಲ್ಲಿ ವರ್ಷಗಳಿಂದ ಇದ್ದ ದುರ್ವಾಸನೆ
ವಾಸನೆ ಈಗ ಮಾಯವಾಗುತ್ತದೆ ಅಂತ ಹೇಳುತ್ತಿದ್ದಳು. ಅವಳ ಕಣ್ಣುಗಳು ಈಗ ಮನೆಯ ವಸ್ತುಗಳನ್ನೆಲ್ಲ ಬದಲಾಗಿ ಆಸ್ತಿಯನ್ನ ನೋಡುತ್ತಿದ್ದವು. ಸಂದೀಪ್ ಇನ್ನು ಮೌನಿಯಾಗಿ ನಿಂತಿದ್ದನು, ಏಕೆಂದರೆ ತನ್ನ ತಂದೆ ಹೀಗೆ ಮನೆ ಬಿಟ್ಟು ಎಲ್ಲಿಗೂ ಹೋಗಿದ್ದಾನೆ ಅನ್ನುವ ವಿಶ್ವಾಸ ಅವನಿಗೆ ಇರಲಿಲ್ಲ. ಅವನು ತನ್ನಷ್ಟಕ್ಕೆ ತಾನೇ ಅವರಿಗೆ ಏನಾದರೂ ಗೊತ್ತಾಗಿದೆಯೇ ಅಂತ ಯೋಚಿಸಿದನು. ಅವನ ಮನಸ್ಸಿನಲ್ಲಿ ಕೆಲವು ಕೆಟ್ಟ ಆಲೋಚನೆಗಳು ಹುದುಗುತ್ತಿವೆಯೋ ಎಂಬಂತೆ ಅವನು ಬೆರಳುಗಳು ಅರಿವಿಲ್ಲದೆ ದಿಂಬಿನ ಅಂಚನ್ನ ಉಜ್ಜುತ್ತಿದ್ದವು. ಆದರೆ ಸೀಮಾಳಿಗೆ ಈಗ ಇವೆಲ್ಲ ಮಾತುಗಳಿಂದ ಏನು ವ್ಯತ್ಯಾಸ ಅನಿಸುತ್ತಿರಲಿಲ್ಲ. ಅವಳ ಧ್ವನಿ ಇಡೀ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅವಳಿಗೆ ಈಗ ಯಾರು ಹೇಳುವವರು ಇರಲಿಲ್ಲ, ಕೇಳುವವರು ಇರಲಿಲ್ಲ, ಗಮನಿಸಿರುವವರು ಇರಲಿಲ್ಲ. ಈಗ ಈ ಮನೆ ನಮ್ಮದು ಮತ್ತು ಈಗ ನಾವು ನಮ್ಮ ಇಚ್ಛೆಯಂತೆ ಎಲ್ಲವನ್ನ ಮಾಡುತ್ತೇವೆ ಅಂದುಕೊಂಡಳು. ಮಾರನೆಯ ದಿನ ಸೀಮಾ ಅಡಿಗೆ ಮನೆಯಿಂದ ಹೊರಗೆ ಬರುವಾಗ ಮುಖ್ಯ ಬಾಗಿಲ ಕರೆಗಂಟೆ ಬಾರಿಸಿತು. ಯಾವಾಗ ಅವಳು ಬಾಗಿಲು ತೆರೆದಳೋ ಆಗ ಎದುರಿಗೆ ಅವಳ ತಾಯಿ ಆಶಾ ಎದುರಿಗೆ ನಿಂತಿದ್ದಳು. ಅವಳ ಮುಖದಿಂದ ಬೆವರು ಸುರಿಯುತ್ತಿತ್ತು, ಆಯಾಸ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಸೀಮಾಳ ಕಣ್ಣುಗಳಲ್ಲಿನ ಹೊಳಪನ್ನ ನೋಡಿ ಅವಳು ಮುಗುಳ್ನಕ್ಕಳು. ಓಹೋ, ವಾವ್, ಏನೋ ಒಳ್ಳೆಯ ಸುದ್ದಿ ಬಂದಂತೆ ಕಾಣುತ್ತಿದೆ. ನೀನು ತುಂಬಾ ಹರ್ಷಚಿತ್ತದಿಂದ ಕಾಣುತ್ತಿದ್ದೀಯಾ? ನಿನ್ನ ಅತ್ತೆಯ ಜೊತೆ ನಿನ್ನ ಮಾವ ಕೂಡ ಹೋಗಿಬಿಟ್ಟರೆ ಅಂದಳು. ಸೀಮಾ ಕಿಲಕಿಲ ಅಂತ ನಗುತ್ತಾ, ಅಮ್ಮ ನೀನೊಬ್ಬಳು, ಅಂತಹ ಹಣೆ ಬರ ನನಗೆಲ್ಲಿದೆ? ಆದರೆ ಆ ಮುದುಕ ಈಗ ಈ ಮನೆ ಬಿಟ್ಟು ಹೋಗಿದ್ದಾನೆ. ಈಗ ಈ ಪೂರ್ತಿ ಮನೆ ನನ್ನದು ಅಂತ ಹೇಳಿದಳು. ಆಶಾಳ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ನೀನಂತೂ ಲಾಟರಿ ಹೊಡೆದೆ ಮಗಳೇ, ಇನ್ನು ನಿನ್ನನ್ನು ತಡೆಯೋರು ಯಾರು ಇಲ್ಲ ಅಂದಳು. ಅಷ್ಟರಲ್ಲಿ ಸಂದೀಪ್ ಕೂಡ ಅಲ್ಲಿಗೆ ಬಂದನು. ತನ್ನ ಅತ್ತೆಯನ್ನ ನೋಡಿದ ತಕ್ಷಣ ಅವನು ಮುಗುಳ್ನಕ್ಕು ಅವರ ಪಾದಗಳಿಗೆ ನಮಸ್ಕರಿಸಿ, ಅತ್ತೆ, ನೀವು ಬಂದಿದ್ದು ತುಂಬಾ ಒಳ್ಳೆಯದಾಯ್ತು. ಈಗ ನಮಗೆ ನಿಜವಾಗಿಯೂ ಒಳ್ಳೆಯ ದಿನಗಳು ಬಂದಿವೆ ಎಂದನು. ಆಗ ಸೀಮಾ ಬಳಕುತ್ತಾ, ಸಂದೀಪ್, ನೀವು ಹೀಗೆ ಮಾಡಿ, ಅಮ್ಮನಿಗಾಗಿ ಕೆಳಗಿನ ರೂಮಿನಲ್ಲಿಯೇ ಕುರ್ಚಿ ಹಾಕಿಸಿ, ನಾನೀಗಲೇ ನೀರು ತರುತ್ತೇನೆ ಅಂದಳು. ಸಂದೀಪನು ತಲೆಯಾಡಿಸುತ್ತಾ, ಸರಿ, ಮತ್ತೆ ನಾನು ಸಮೋಸ ತರಲು ಹೊರಟಿದ್ದೇನೆ, ಮತ್ತೇನಾದರೂ ಅನ್ನುವಷ್ಟರಲ್ಲಿ ಸೀಮಾಳು, ಕೇಳಿ, ಅಮ್ಮನಿಗೆ ಪೂರಿ ಬಾಜಿ ಅಂದರೆ ತುಂಬಾ ಇಷ್ಟ, ಅದನ್ನು ತನ್ನಿ. ಮತ್ತೆ ಯಾವುದಾದರೂ ಒಳ್ಳೆಯ ಸ್ವೀಟ್ ತೆಗೆದುಕೊಂಡು ಬನ್ನಿ, ಇಂದು ತುಂಬಾ ಖುಷಿಯ ದಿನ ಇದೆ, ಸಂಭ್ರಮ ಆಚರಿಸೋಣ ಅಂದಳು. ಸಂದೀಪ್ ಬಾಗಿಲು ಕಡೆಗೆ ಹೋಗುತ್ತಾ ಎಲ್ಲ ತರುತ್ತೇನೆ ಅಂತ ಹೇಳುತ್ತಾ ಹೊರಗೆ ಹೋದನು. ಅದೇ ರಸ್ತೆಯಲ್ಲಿ ಅಲ್ಲಿ ಈಗ ಅರ್ಜುನರು ಇರಲಿಲ್ಲ, ಆದರೆ ಅವರ ನೆರಳು ಎಲ್ಲಾ ಕಡೆಗೂ ಪಸರಿತ್ತು. ಅಲ್ಲಿ ಮನೆಯಲ್ಲಿ ಸೀಮಾ ತನ್ನ ತಾಯಿಯೊಂದಿಗೆ ಹಿಂಜರಿಕೆ ಇಲ್ಲದೆ ಅರ್ಜುನರ ರೂಮಿನಲ್ಲಿ ಹೋಗಿ ಕುಳಿತಳು. ಆ ರೂಮಿನ ಗೋಡೆಗಳಲ್ಲಿ ಎಷ್ಟೋ ವರ್ಷಗಳಿಂದ ಅರ್ಜುನರ ಮತ್ತು ಆರತಿಯ ನೆನಪುಗಳು ಬೆರೆತುಕೊಂಡಿದ್ದವು. ಆದರೆ ಈಗ ಅಲ್ಲಿ ಕಪಟ ನಗು, ಕುಟಿಲ ಹಾಸ್ಯ ಮತ್ತು ಸ್ವಾರ್ಥದ ಹಾಡು ಪ್ರತಿಧ್ವನಿಸುತ್ತಿದ್ದವು. ಈಗ ನಿಜವಾಗಿಯೂ ಎಲ್ಲವೂ ಅವರು ಅಂದುಕೊಂಡಂತೆ ನಡೆಯುತ್ತಿತ್ತೆ, ಅಥವಾ ಆ ಕೋಣೆಯ ಗೋಡೆಗಳು ಈಗ ನೋಡುತ್ತಾ ಕೇಳಿಸಿಕೊಳ್ಳುತ್ತಿದ್ದವೆ? ಬಹುಶಃ ಅವು ಒಂದಿಲ್ಲ ಒಂದು ದಿನ ನೋಡಿದ್ದನ್ನ ಹೇಳಬಹುದು. ಸ್ವಲ್ಪ ಹೊತ್ತಿನಲ್ಲಿಯೇ ಸಂದೀಪ್ ಸಮೋಸ, ಸ್ವೀಟ್ಸ್ ಮತ್ತು ತನ್ನ ಅತ್ತೆಯ ನೆಚ್ಚಿನ ಪೂರಿ ಬಾಜಿಯೊಂದಿಗೆ ಹಿಂತಿರುಗಿದನು. ಈಗ ಮೂವರು ಅರ್ಜುನರ ಕೋಣೆಯಲ್ಲಿ ಆರಾಮವಾಗಿ ಕುಳಿತಿದ್ದರು. ದೊಡ್ಡ ಯುದ್ಧವನ್ನು ಗೆದ್ದ ನಂತರ ಹಿಂತಿರುಗಿ ಬಂದವರಂತೆ. ಸೀಮಾ ತಟ್ಟೆಗಳನ್ನ ಸಿದ್ಧಗೊಳಿಸಲು ಪ್ರಾರಂಭಿಸಿದಳು. ಸಂದೀಪ್ ಬಾಟಲಿಯಿಂದ ಡ್ರಿಂಕ್ಸ್ ಹಾಕುತ್ತಿದ್ದ ಮತ್ತು ಆಶಾಳು ಕುರ್ಚಿಯ ಮೇಲೆ ಆರಾಮವಾಗಿ ಕುಳಿತಿದ್ದಳು. ಈಗ ಇಡೀ ವಾತಾವರಣದಲ್ಲಿ ತಂಪಾದ ನೆಮ್ಮದಿ ಇತ್ತು. ಅಷ್ಟರಲ್ಲಿ ಆಶಾಳು ದೀರ್ಘ ಉಸಿರನ್ನ ತೆಗೆದುಕೊಂಡು ನಗುತ್ತಾ, ಅದಿರಲಿ ಮಗನೇ, ನಾನು ನಿಮ್ಮಿಬ್ಬರನ್ನು ಮೆಚ್ಚಲೇಬೇಕು. ನೀವು ಎಲ್ಲವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೀರಿ. ಸಂದೀಪ್, ನೀನು ಸೀಮಾ ಜೊತೆಗೂಡಿ ನಿನ್ನ ತಾಯಿಯನ್ನ ಸ್ವರ್ಗಕ್ಕೆ ಕಳಿಸಿದ್ದು ನನಗೆ ಇನ್ನೂ ನಂಬಲಾಗುತ್ತಿಲ್ಲ ಎಂದಳು. ಕೋಣೆಯಲ್ಲಿ ಒಂದು ಕ್ಷಣ ವಿಚಿತ್ರವಾದ ಮೌನ ಆವರಿಸಿತು. ನಂತರ ಸೀಮಾ ಕಿಲಕಿಲ ನಗುತ್ತಾ, ಯಾರಿಗಾದರೂ ಸಂಶಯ ಹೇಗೆ ಬರುತ್ತದೆ ಅಮ್ಮ? ಅಷ್ಟಕ್ಕೂ ಪ್ಲಾನಿಂಗ್ ಮಾಡಿದವಳು ನೀನೇ ತಾನೆ? ಮತ್ತು ನಾವು ಮಾಡಿದ್ದು ಎಷ್ಟು ಪರಿಪೂರ್ಣವಾಗಿತ್ತು ಅಂದರೆ ಎಲ್ಲವೂ ಪೂರ್ವಾಭ್ಯಾಸದಂತೆ ನಡೆಯಿತು ಅಂದಳು. ಆಶಾಳು ಪ್ರೀತಿಯ ಆದರೆ ಕುತಂತ್ರದ ನಗುವಿನೊಂದಿಗೆ ಸೀಮಾಳ ಬೆನ್ನು ತಟ್ಟಿ, ಮಗಳೇ, ನಿನಗೋಸ್ಕರ ನಾನೇನನ್ನು ಮಾಡಬಲ್ಲೆ? ನೀನೇ ಅಲ್ಲವೇ ನನ್ನ ನಿಜವಾದ ಶಕ್ತಿ. ಬಾಕಿ ಉಳಿದೆಲ್ಲವೂ ನನಗೆ ಮೋಹಮಾಯ ಆಗಿದೆ ಎಂದಳು. ಸೀಮಾಳ ಕಣ್ಣುಗಳಲ್ಲಿ ಹೆಮ್ಮೆ ಕಾಣಿಸಲು ಪ್ರಾರಂಭಿಸಿತು. ಆದರೆ ನಂತರ ಅವಳು ಸ್ವಲ್ಪ ಗಂಭೀರಳಾಗಿ, ಅಮ್ಮ, ಆದರೆ ಆ ದಿನ ನಾವಿಬ್ಬರು ನಿಜವಾಗಿಯೂ ಹೆದರುತ್ತಿದ್ದೆವು. ನಂತರ ಆ ಇಂಜೆಕ್ಷನ್ ಕೊಡಲು ಪ್ರಾರಂಭಿಸಿದಾಗ ಅಚಾನಕ್ ಆಗಿ ಅತ್ತೆ ಕಣ್ಣು ತೆರೆದಳು. ಅವಳು ಇನ್ನೇನು ಅರಚಿಕೊಳ್ಳಲು ಇದ್ದಳು. ಆಗ ತಕ್ಷಣ ಸಂದೀಪ್ ಅವಳ ಬಾಯಿಯನ್ನ ಗಟ್ಟಿಯಾಗಿ ಮುಚ್ಚಿದರು ಅಂತ ಹೇಳಿದಳು. ಆಶಾಳು ಕುತೂಹಲದಿಂದ, ಏನು, ಮುಂದೆ ಏನಾಯಿತು ಅಂದಳು. ಈ ಬಾರಿ ಸಂದೀಪ್ ಮಾತನಾಡುವಾಗ ಅವರ ಧ್ವನಿಯಲ್ಲಿ ಇನ್ನೂ ಸ್ವಲ್ಪ ನಡುಕಿತ್ತು. ಅತ್ತೆ, ಯಾವಾಗ ಎಲ್ಲವೂ ಮುಗಿದು ಹೋಯಿತೋ ಆ ಸಮಯದಲ್ಲಿ ಬಹಳ ಭಯವಾಗಿದ್ದೆಂದರೆ ಆ ಮುದುಕನ ಧ್ವನಿ ಹೊರಗಿನಿಂದ ಕೇಳಿಸಿತು. ಅವನು ಮಾರ್ನಿಂಗ್ ವಾಕ್ ನಿಂದ ಮರಳಿ ಬಂದಿದ್ದ ಮತ್ತು ಆತುರದಲ್ಲಿ ಇಂಜೆಕ್ಷನ್ ಸೀಸೆ ಸೀಮಾಳ ಕೈಯಿಂದ ಜಾರಿ ಬೆಡ್ ಕೆಳಗೆ ಬಿದ್ದಿತು. ಅದು ನಮ್ಮನ್ನು ಹಲವು ದಿನಗಳಿಂದ ಕಾಡುತ್ತಿದ್ದ ವಿಷಯವಾಗಿತ್ತು.
ಅಂತ ಹೇಳಿದ. ಸೀಮಾ ನಗುತ್ತಾ ವಾಕ್ಯವನ್ನ ಮುಗಿಸಿದಳು. ಆದರೆ ಆ ಮುದುಕ ಮನೆ ಬಿಟ್ಟು ಹೋದ ನಂತರ ನಾವು ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆವು ಮತ್ತು ನಮಗೆ ಆ ಶೀಶೆಯು ಸಿಕ್ಕಿತು ಅಂತ ಆಶಾಳು ನಗುತ್ತಾ ಚಪ್ಪಾಳೆ ತಟ್ಟಿದಳು. ನಡಿರಿ, ಆಡು ಮಾತಿನಂತೆ ಅಂತ್ಯ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿಯೇ ಇರುತ್ತದೆ ಅಂದಳು. ಮತ್ತು ನಂತರ ಮೂವರು ನಗು ಆ ಕೋಣೆಯ ಗೋಡೆಗಳಲ್ಲಿ ಪ್ರತಿಧ್ವನಿಸಲು ಪ್ರಾರಂಭಿಸಿತು, ಸಂಪೂರ್ಣವಾಗಿ ನಿರ್ಭೀತ, ನಿರ್ದಯ ಮತ್ತು ಆತ್ಮವನ್ನ ಕಲಕುವ ಹಾಗೆ. ಆದರೆ ಆ ಅಂತ್ಯವು ಚೆನ್ನಾಗಿತ್ತೆ ಅಥವಾ ಆ ಕರಿ ನೆರಳು, ಆ ನೆರಳು ನಿಧಾನವಾಗಿ ಮರಳಿ ಬರುತ್ತಿತ್ತೆ. ಈ ಮೂವರ ನಗುವನ್ನು ಯಾವುದೋ ಬಿರುಗಾಳಿಯಿಂದ ಕೊಚ್ಚಿಕೊಂಡು ಹೋಗಲು ಮತ್ತು ಅಲ್ಲಿ ಇನ್ನೊಂದು ಕಡೆಗೆ ಅರ್ಜುನರು ಎಲ್ಲವನ್ನ ಮಾಡಿ ಮುಗಿಸಿದ್ದರು. ಅವರ ಮಗ ಮತ್ತು ಸೊಸೆ ಅದರ ಕಲ್ಪನೆಯನ್ನು ಮಾಡಿರಲಿಲ್ಲ. ಯಾವ ಮನೆಯನ್ನು ಅವರು ಲೂಟಿ ಮಾಡಿದ್ದರೋ, ಯಾವ ತಾಯಿಯನ್ನು ಅವರು ಕೊಂದಿದ್ದರೋ ಮತ್ತು ಅವರು ಯಾವ ತಂದೆಯನ್ನು ಹೊರೆ ಎಂದು ಮಾತ್ರ ಪರಿಗಣಿಸಿದ್ದರೋ, ಆ ತಂದೆ ಈಗ ಅದೇ ಹೊರೆಯ ಬೂದಿಯಿಂದ ಮೌನ ಬಿರುಗಾಳಿಯನ್ನ ಎಬ್ಬಿಸಿದ್ದರು. ಆಡು ಮಾತಿನಂತೆ ಎಲ್ಲವನ್ನು ಕಳೆದುಕೊಂಡವರಿಗೆ ಕಳೆದುಕೊಳ್ಳಲು ಏನೂ ಇರುವುದಿಲ್ಲ, ಆದರೆ ಮಾಡಲು ಬಹಳಷ್ಟಿರುತ್ತದೆ ಎಂದು ಹೇಳಲಾಗುತ್ತದೆ. ಅರ್ಜುನರ ಬ್ಯಾಗ್ನಲ್ಲಿ ದಾಖಲೆಗಳು ಮಾತ್ರವಲ್ಲದೆ ಅವರ ಆತ್ಮದ ಕಿಚ್ಚು ಸಹ ಇದ್ದಿತು. ಅವರು ಈಗ ಕೇವಲ ದುಃಖಿತ ಗಂಡ ಅಥವಾ ಸೊರಗಿದ ತಂದೆಯಾಗಿರಲಿಲ್ಲ. ಈಗ ಅವರು ನ್ಯಾಯದ ಕಥೆಯನ್ನ ಬರೆಯಲು ಹೊರಟಿದ್ದರು. ಅದರಲ್ಲಿ ಯಾರು ಕೂಗಾಡದ, ಯಾರು ಬೆರಳು ತೋರಿಸಿದ ಕತೆ. ಒಂದು ದಿನ ಸಾಕು, ಸಂಪೂರ್ಣ ಸತ್ಯ ತಾನಾಗಿಯೇ ಹೊರಬರುತ್ತದೆ. ಮತ್ತು ಆ ದಿನ ಹೆಚ್ಚು ದೂರ ಇರಲಿಲ್ಲ. ಅದು ತುಂಬಾ ಸರಳವಾದ ಆದರೆ ಹಳೆಯ ಮತ್ತು ಗಾಢವಾದ ಮರದ ಕಚೇರಿಯಾಗಿತ್ತು. ಗೋಡೆಗಳ ಮೇಲೆ ಕಾನೂನು ಪುಸ್ತಕಗಳು, ಹಳೆಯ ಫೈಲ್ಗಳ ವಾಸನೆ ಮತ್ತು ಮಂದವಾಗಿ ಬೆಳಗುತ್ತಿದ್ದ ಟೇಬಲ್ ಲ್ಯಾಂಪ್ ಅಲ್ಲಿತ್ತು. ಅರ್ಜುನರು ಒಂದು ಬೆಂಚಿನ ಮೇಲೆ ಕುಳಿತಿದ್ದರು. ಅವರ ಮುಖದಲ್ಲಿ ಗಂಭೀರತೆ, ಕಣ್ಣುಗಳಲ್ಲಿ ಆಯಾಸ ಮತ್ತು ಕೈಯಲ್ಲಿ ಆ ಚೀಲ. ಅದೇ ಈಗ ಅವರ ಕೊಲೆಗಾರ ಮಗನನ್ನು ಬಯಲು ಮಾಡುವ ಕೀಲಿಕೈಯಾಗಿತ್ತು. ಅವರ ಪಕ್ಕದಲ್ಲಿ ಅವರ ಹಳೆಯ ಮತ್ತು ನಿಷ್ಠಾವಂತ ಸ್ನೇಹಿತ ತುಕಾರಾಮ್ ಕುಳಿತಿದ್ದರು. ಬಿಳಿ ಕೂದಲು, ಕಣ್ಣುಗಳಲ್ಲಿ ಕಾಳಜಿ ಮತ್ತು ತುಟಿಗಳಲ್ಲಿ ನಿಜವಾದ ಸ್ನೇಹ. ಮತ್ತು ಅವರ ಮುಂದೆ ಮೇಜಿನ ಎದುರು ಕುಳಿತಿದ್ದ ವಕೀಲ ಶ್ರೀ ಅಗರ್ವಾಲ್ ಶಾಂತ ಸ್ವಭಾವದ, ಗಂಭೀರ ಮುಖದ ಮತ್ತು ಅನುಭವಿ ವಕೀಲರಾಗಿದ್ದರು. ಅವರ ಲೇಖನಿಯು ಈಗ ನ್ಯಾಯದ ಕಥೆಯನ್ನ ಬರೆಯಲು ಹೊರಟಿತ್ತು. ವಕೀಲರು ನಿಧಾನವಾಗಿ ದಾಖಲೆಗಳನ್ನ ಎತ್ತಿಕೊಂಡು ತಮ್ಮ ಕನ್ನಡಕವನ್ನ ಸರಿಪಡಿಸಿಕೊಂಡು ಪುಟಗಳನ್ನ ತಿರುಗಿಸುತ್ತಾ, ಅರ್ಜುನ್ ಅವರೇ, ನಿಮ್ಮ ಇಡೀ ಆಸ್ತಿಯನ್ನ ವೃದ್ಧರಿಗಾಗಿ ಕೆಲಸ ಮಾಡುವ ಈ ಟ್ರಸ್ಟ್ಗೆ ವರ್ಗಾಯಿಸಲು ನೀವು ಬಯಸಿದ್ದೀರಿ ಅಂತ ನಿಮಗೆ ಖಚಿತವಾಗಿದೆಯೇ? ಮತ್ತು ನಿಮ್ಮ ಮಗ ಅಥವಾ ಸೊಸೆಗೂ ಈ ಮನೆಯ ಮೇಲೆ ಯಾವುದೇ ಹಕ್ಕಿಲ್ಲವೇ ಅಂತ ಕೇಳಿದರು. ಅರ್ಜುನರು ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ನಂತರ ಕಣ್ಣುಗಳನ್ನ ಕೆಳಕ್ಕೆ ಇಳಿಸಿ, ಹೌದು, ಈಗ ನನ್ನ ಆರತಿ ನನ್ನ ಲೋಕದಲ್ಲಿ ಇಲ್ಲ ಮತ್ತು ನನ್ನ ಮಗ ನನ್ನ ಆರತಿಯನ್ನ ನನ್ನಿಂದ ದೂರ ಮಾಡಿದ ದಿನವೇ ಸತ್ತು ಹೋದ ಎಂದರು. ತುಕಾರಾಮ್ ಅವರ ಕಣ್ಣುಗಳು ತೆವಗೊಂಡವು. ಮೊದಲ ಬಾರಿಗೆ ಅವರು ತಮ್ಮ ಸ್ನೇಹಿತ ಅರ್ಜುನರ ಉಸಿರುಗಟ್ಟುವಿಕೆ ಮತ್ತು ನೋವಿನ ಆತ್ಮದ ಧ್ವನಿಯನ್ನ ಕೇಳುತ್ತಿದ್ದರು. ಬಹುಶಃ ಇಲ್ಲಿಯವರೆಗೂ ಯಾರಿಗೂ ಅದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಫೈಲ್ ಅನ್ನು ತೋರಿಸುತ್ತಾ ಅರ್ಜುನರು, ಇಷ್ಟೇ ಮಾಡಿ ಸಾಕು, ನನ್ನ ನಂತರ ಆ ಮನೆ ಆ ಅಸಹಾಯಕ ವೃದ್ಧರಿಗೆ ಸೇರಬೇಕು. ಅವರ ಮಕ್ಕಳು ಒಂದು ದಿನ ಅವರನ್ನ ಹೀಗೆಯೇ ತಳ್ಳಿ ಹಾಕಿರುತ್ತಾರೆ. ಆದರೆ ಅವರು ನನ್ನಂತೆ ಒಂಟಿಯಾಗಿ ಅಳಬಾರದು, ಒಂಟಿಯಾಗಿ ಸಾಯಬಾರದು ಅಂತ ಹೇಳಿದರು. ತಂದೆಯ ದುಃಖದ ಮುಂದೆ ಕಾನೂನು ಕೂಡ ಕೆಲವು ಕ್ಷಣ ಮೌನವಾದಂತೆ ವಕೀಲರು ತಲೆ ಬಗ್ಗಿಸಿದರು. ನಂತರ ಸ್ವಲ್ಪ ಸಮಯದ ನಂತರ ವಕೀಲ್ ಶ್ರೀ ಅಗರ್ವಾಲ್ ಅವರು ಅರ್ಜುನರ ಮುಂದೆ ದಪ್ಪ ದಾಖಲೆಗಳ ಫೈಲ್ ಅನ್ನ ಇರಿಸಿ ನಂತರ ತಮ್ಮ ಕನ್ನಡಕವನ್ನ ಸ್ವಲ್ಪ ಮತ್ತೆ ಮೇಲೆ ಕೆರೆಸಿ ಪೇಜುಗಳನ್ನ ತಿರುವಿ ಹಾಕುತ್ತಾ, ಅರ್ಜುನ್ ಅವರೇ, ನೀವು ಹೇಗೆ ಹೇಳಿದ್ದೀರೋ ಹಾಗೆ ಎಲ್ಲ ಕಾಗದಗಳನ್ನ ತಯಾರಿ ಮಾಡಿದ್ದೇನೆ ಅಂತ ಹೇಳಿದರು. ಮತ್ತು ತಮ್ಮ ಪೆನ್ನು ಎತ್ತಿಕೊಂಡು ಫೈಲ್ ಅನ್ನು ಅರ್ಜುನರ ಕಡೆಗೆ ಸರಿಸಿ ಗಂಭೀರವಾದ ಸ್ವರದಲ್ಲಿ, ಈಗ ಈ ಕಾಗದಗಳ ಮೇಲೆ ನಿಮ್ಮ ಸಹಿ ಬೇಕು. ಅದಾದ ನಂತರ ನಿಮ್ಮ ಮಗ ಮತ್ತು ಸೊಸೆಗೆ ಈ ಆಸ್ತಿಯ ಮೇಲೆ ಯಾವುದೇ ಹಕ್ಕಿರುವುದಿಲ್ಲ, ಮನೆಯ ಮೇಲೆ, ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಮತ್ತು ಯಾವುದೇ ನಿಮ್ಮ ಜಮೀನಿನ ಮೇಲೆ ಅಂತ ಹೇಳಿದರು. ಆ ಕೋಣೆಯಲ್ಲಿ ಸ್ವಲ್ಪ ಹೊತ್ತು ಮೌನ ಆವರಿಸಿತು. ಅರ್ಜುನರು ತಮ್ಮ ಜೇಬಿನಲ್ಲಿದ್ದ ತಮ್ಮ ಪತ್ನಿಯ ಫೋಟೋವನ್ನ ನೋಡಿದರು. ಆ ಫೋಟೋವನ್ನು ಅವರು ತಮ್ಮ ಕೈಯಿಂದ ಗಟ್ಟಿಯಾಗಿ ಹಿಡಿದು ಒಂದು ಆಳವಾದ ಉಸಿರನ್ನ ಎಳೆದುಕೊಂಡರು. ಒಂದು ದೊಡ್ಡ ಕಲ್ಲನ್ನ ಎತ್ತಲು ತಯಾರಿ ನಡೆಸಿದವರ ತರ ಅವರು ತಮ್ಮ ನಡುಗುವ ಕೈಗಳಿಂದ ಲೇಖನಿ ಎತ್ತಿಕೊಂಡರು. ಆದರೆ ದೃಢ ವಿಶ್ವಾಸದಿಂದ ಕಾಗದಗಳ ಮೇಲೆ ಸಹಿ ಮಾಡಿದರು. ಅವರ ಪ್ರತಿಯೊಂದು ಅಕ್ಷರವು ಆರತಿಯ ಸಾವಿಗೆ ನ್ಯಾಯ, ತಮಗೆ ಆದ ಅವಮಾನ ಮತ್ತು ಮುರಿದು ಬಿದ್ದ ನಂಬಿಕೆಗೆ ಉತ್ತರ ಎಂಬಂತೆ ಅವರು ಪ್ರತಿ ಪತ್ರಕ್ಕೂ ಸಹಿ ಹಾಕಿದರು. ಸಹಿ ಪೂರ್ಣಗೊಂಡ ತಕ್ಷಣ ವಕೀಲರು ತಲೆಯಾಡಿಸಿ, ಈಗ ಈ ಮನೆ, ಈ ಹೆಸರು ಮತ್ತು ಈ ಗೌರವ ನಿಜವಾಗಿಯೂ ಅರ್ಹರಾದವರಿಗೆ ನೀಡಲಾಗುವುದು ಅಂದರು. ತುಕಾರಾಮರು ಸದ್ದಿಲ್ಲದೆ ಕುಳಿತಿದ್ದರು. ಆದರೆ ಅವರ ಕಣ್ಣುಗಳಲ್ಲಿ ಹೆಮ್ಮೆ ಇತ್ತು. ತಮ್ಮ ಸ್ನೇಹಿತ ಇನ್ನೂ ಅದುರಿ ಹೋಗಿಲ್ಲ, ಬದಲಾಗಿ ಒಂದು ಹೊಸ ಹೋರಾಟ ಶುರು ಮಾಡಲು ಎದ್ದು ನಿಂತಿದ್ದಾನೆ ಅಂತ. ವಕೀಲರಿಂದ ಫೈಲ್ ತೆಗೆದುಕೊಂಡು ಅರ್ಜುನರು ಅದನ್ನು ತಮ್ಮ ಚೀಲದಲ್ಲಿ ಭದ್ರವಾಗಿ ಇಟ್ಟುಕೊಂಡರು. ನಂತರ ತುಕಾರಾಮರ ಜೊತೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಆಫೀಸಿನ ಹೊರಗೆ ಬಂದರು. ಬಾಗಿಲಿನ
ಹೊರಗೆ ಬಂದ ತಕ್ಷಣ ಅವರು ತಮ್ಮ ಜೇಬಿನಲ್ಲಿ ಕೈ ಹಾಕಿ ಹಳೆಯ ಮೊಬೈಲ್ ಹೊರಗೆ ತೆಗೆದು ಒಂದು ಆಳವಾದ ಉಸಿರನ್ನು ಎಳೆದುಕೊಂಡರು. ಅವರು ಯಾವುದೋ ದೊಡ್ಡ ಹೋರಾಟದ ಮುಂಭಾಗದಲ್ಲಿ ಅಂತಿಮ ರಣಕಹಳೆಯನ್ನ ಊದಿದವರಂತೆ. ಅವರ ಕೈಯಲ್ಲಿ ಈಗ ನಡುಕು ಇರಲಿಲ್ಲ. ಮಗನ ದ್ವೇಷವನ್ನ ಅನುಭವಿಸುವಾಗ ಆ ನಡುಕು ಇತ್ತು. ಈಗ ಅವರ ಎದೆಯಲ್ಲಿ ಕಿಚ್ಚು ಇದ್ದಿತು. ಆ ಕಿಚ್ಚಿನಲ್ಲಿ ಸುಡುತ್ತಿದ್ದುದು ಒಂದು ನಿರ್ಣಯ. ಅವರು ಮೆಲ್ಲನೆ ನಡೆಯಿತು ಕರಾಮ್. ಈಗ ತಾಯಿಯ ಗರ್ಭವನ್ನೇ ಕಲುಷಿತಗೊಳಿಸಿದ ಆ ಮಗನಿಗೆ ಪಾಠ ಕಲಿಸುವ ಸಮಯ ಬಂದಿದೆ ಅಂದರು. ತುಕಾರಾಮರು ಏನು ಹೇಳದೆ ತಲೆಯಾಡಿಸಿದರು. ಅವರ ಕಣ್ಣುಗಳಲ್ಲಿ ಸ್ವಲ್ಪ ಅಶಾಂತಿ ಇತ್ತು. ಆದರೆ ಅದೇ ಸಮಯದಲ್ಲಿ ಇಂದು ಅವರ ಸ್ನೇಹಿತ ಒಬ್ಬಂಟಿಯಾಗಿಲ್ಲ ಎಂಬ ದೃಢ ನಂಬಿಕೆ ಇತ್ತು. ಅರ್ಜುನರು ಅದೇ ಹಳೆಯ ನಂಬರ್ಗೆ ಡಯಲ್ ಮಾಡಿದರು. ಇನ್ಸ್ಪೆಕ್ಟರ್ ಸುರೇಶ್ ಅವರದು ಕರೆ ಕನೆಕ್ಟ್ ಆದ ತಕ್ಷಣ ಫೋನಿನ ಇನ್ನೊಂದು ತುದಿಯಿಂದ ಗಂಭೀರ ಮತ್ತು ದೃಢವಾದ ಧ್ವನಿ ಹೊರಹೊಮ್ಮಿತು. ಹೇಳಿ ಅರ್ಜುನ್ ಅವರೇ. ಅರ್ಜುನರು ನೇರ ಉತ್ತರ ನೀಡಿದರು. ಹೌದು ಸುರೇಶ್ ಸಾಹೇಬ್ರೆ, ಎಲ್ಲಾ ದಾಖಲೆಗಳು ಸಿದ್ಧವಾಗಿವೆ. ನಾನು ನಿಮಗೆ ಹೇಳಿದ್ದಕ್ಕೆ ನನ್ನ ಬಳಿ ಪ್ರತಿಯೊಂದು ಪುರಾವೆ ಇದೆ. ಈಗ ಅಷ್ಟೇ ಅಂದರು. ಫೋನಿನ ಇನ್ನೊಂದು ಬದಿಯಿಂದ ಇನ್ಸ್ಪೆಕ್ಟರ್ ಸುರೇಶ್ ಅವರ ಧ್ವನಿ ಬಂದಿತು. ನೀವು ಚಿಂತಿಸಬೇಡಿ, ಪೊಲೀಸರು ಸಮಯಕ್ಕೆ ಸರಿಯಾಗಿ ಬರುತ್ತಾರೆ. ಈಗ ಆ ಇಬ್ಬರನ್ನು ಬಿಡಲಾಗುವುದಿಲ್ಲ. ನೀವು ಏನು ಅನುಭವಿಸಿದ್ದೀರೋ ಕಾನೂನು ನಿಮಗೆ ಅದಕ್ಕೆ ಲೆಕ್ಕ ನೀಡುತ್ತದೆ. ನೀವೀಗ ಮನೆಗೆ ಹಿಂತಿರುಗಿ, ಮುಂದಿನ ಕೆಲಸವನ್ನ ನಮ್ಮ ಮೇಲೆ ಬಿಡಿ ಅಂತ ಹೇಳಿದರು. ಅರ್ಜುನರು ಕರೆಯನ್ನ ಕಡಿತಗೊಳಿಸಿ ಆಕಾಶದ ಕಡೆಗೆ ನೋಡಿದರು. ಆರತಿ, ನೀನೀಗ ನೋಡುತ್ತಿರು. ನಿನ್ನ ಕೊಲೆಗಾರರು ಶಾಂತಿಯಿಂದ ಬದುಕಲು ಸಾಧ್ಯವಾಗುವುದಿಲ್ಲ ಅಂದುಕೊಳ್ಳುವಾಗ ಅವರ ಮುಖದಲ್ಲಿ ಈಗ ಕಣ್ಣೀರು ಇರಲಿಲ್ಲ. ಕೇವಲ ಮೌನವಿತ್ತು. ಅದರಲ್ಲಿ ಬಿರುಗಾಳಿ ಬೀಸುತ್ತಿತ್ತು ಮತ್ತು ಅಲ್ಲಿ ಮನೆಯಲ್ಲಿ ಈಗಲೂ ಸಂಭ್ರಮದ ವಾತಾವರಣ ಇತ್ತು. ಅದು ಯಾವುದೇ ಹಬ್ಬದ ವಾತಾವರಣ ಆಗಿರದೆ ಲೋಭ, ಕುಟಿಲ, ಜಯದ ಸಂಭ್ರಮ ಆಗಿತ್ತು. ಸೀಮಾ ತನ್ನ ಅತ್ತೆ ಆರತಿಯ ವಾರ್ಡ್ರೋಬ್ ಮುಂದೆ ಕುಳಿತು ಹಳೆಯ ಪೆಟ್ಟಿಗೆಯಿಂದ ಬಾಲ್ಯದ ಆಟಿಕೆಗಳನ್ನು ತೆಗೆಯುವಂತೆ ಪ್ರತಿಯೊಂದು ಆಭರಣವನ್ನ ತೆಗೆದು ಸ್ವತಃ ಪ್ರಯತ್ನಿಸುತ್ತಿದ್ದಳು. ಅಮ್ಮ ನೋಡಿಲ್ಲಿ ಈ ಉಂಗುರವನ್ನು ಅಂತ ಅವಳು ಒಂದು ಬಂಗಾರದ ಉಂಗುರವನ್ನ ತೆಗೆದು ಹರ್ಷಿತವಾಗಿ, ಇದು ನಿನ್ನ ಬೆರಳುಗಳಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತದೆ ಅಂದಳು. ಆಶಾಳು ಬಂದು ಹತ್ತಿರದಲ್ಲಿ ಕುಳಿತಳು ಮತ್ತು ತನ್ನ ಬೆರಳಿಗೆ ಉಂಗುರವನ್ನ ಹಾಕಿಕೊಳ್ಳುತ್ತಾ, ಇದು ನಿಜವಾಗಿಯೂ ತುಂಬಾ ಸುಂದರವಾಗಿದೆ. ಆ ಮುದುಕಿ ಇನ್ನಿಲ್ಲದಿರುವಾಗ ಅವಳ ಸೊಸೆಯ ತಾಯಿ ಅದನ್ನು ಏಕೆ ಹಾಕಿಕೊಳ್ಳಬಾರದು ಅಂತ ಹೇಳಿದಳು. ಮೂವರು ನಗು ಈಗ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅದು ಎಂತಹ ನಗು ಅಂದರೆ ಅದರಲ್ಲಿ ಮನುಷ್ಯತ್ವವೇ ಇರಲಿಲ್ಲ ಮತ್ತು ಸಂಬಂಧಗಳಿಗೆ ಬೆಲೆಯೇ ಇರಲಿಲ್ಲ. ಸೀಮಾ ಈಗ ಹಾರವನ್ನ ಹೊರತೆಗೆದು ಕುತ್ತಿಗೆಗೆ ಹಾಕಿಕೊಂಡು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಳು. ಈಗ ನಾನು ನಿಜವಾಗಿಯೂ ಈ ಮನೆಯ ರಾಣಿಯಂತೆ ಕಾಣುತ್ತಿದ್ದೇನೆ ಅಮ್ಮ ಅಂದಳು. ಆಶಾಳು ಚಿಟಕಿ ಹೊಡೆಯುತ್ತಾ, ಕೇವಲ ರಾಣಿಯಲ್ಲ, ಮಹಾರಾಣಿ, ಮತ್ತು ನಿನ್ನ ಸಂದೀಪ್ ರಾಜನಿಗಿಂತ ಕಡಿಮೆ ಇಲ್ಲ ಅಂದಳು. ಮತ್ತೆ ಕೋಣೆ ನಗುವಿನಿಂದ ಪ್ರತಿಧ್ವನಿಸಿತು. ಆಶಾಳು ಮತ್ತೊಮ್ಮೆ ಉಂಗುರವನ್ನ ನೋಡಿ, ಈಗ ಈ ಮನೆಯ ಮೇಲೆ ಕೇವಲ ನಿಮ್ಮಿಬ್ಬರದೇ ಹಕ್ಕಿದೆ ಅಂತ ಹೇಳಿದಳು. ಆದರೆ ನಂತರ ನಗುವಿನ ನಡುವೆ ಸಮಯ ನಿಂತಂತೆ ಭಾಸವಾಯಿತು. ಮುಖ್ಯ ಬಾಗಿಲಲ್ಲಿ ನೆರಳು ನಿಂತಿತ್ತು. ಅದು ಬೇರೆ ಯಾರೂ ಅಲ್ಲ, ಅರ್ಜುನ್ ಆಗಿದ್ದರು. ಅವರ ಮುಖದಲ್ಲಿ ಯಾವುದೇ ಆಯಾಸವಿರಲಿಲ್ಲ, ಆದರೆ ಬಂಡೆಯಂತಹ ಗಡುಸುತನವಿತ್ತು. ಅವರ ಕಣ್ಣುಗಳು ಎಲ್ಲವನ್ನ ಚುಚ್ಚುತ್ತಿರುವಂತೆ ತೋರುತ್ತಿತ್ತು. ಸೀಮಾಳ ಕಣ್ಣುಗಳು ಈಗ ಅಗಲವಾಗಿ ತೆರೆದಿದ್ದವು. ಸಂದೀಪನ ಬೆನ್ನು ಮೂಳೆಯಲ್ಲಿ ಚಳಿ ಜಾರಿದಂತೆ ಆಯಿತು. ಅಪ್ಪ, ಸಂದೀಪ್ ನಡುಗುವ ಧ್ವನಿಯಲ್ಲಿ ಹೇಳಿದ. ನಂತರ ಅವನು ಸ್ವಲ್ಪ ನಿಲ್ಲಿಸಿ, ನೀವು ಎಲ್ಲಿಗೆ ಹೋಗಿದ್ದೀರಿ? ನಾನು ನಿಮ್ಮನ್ನ ತುಂಬಾ ಸಮಯದಿಂದ ಹುಡುಕುತ್ತಿದ್ದೆ ಅಂತ ಹೇಳಿದ. ಒಂದು ಕ್ಷಣವೂ ವ್ಯರ್ಥ ಮಾಡದೆ ಅರ್ಜುನರು ಗಟ್ಟಿಯಾದ ಧ್ವನಿಯಲ್ಲಿ, ಸಾಕು, ಈಗ ಒಂದೇ ಒಂದು ಮಾತು ಹೇಳಬೇಡ. ಈ ನಾಟಕ ಮತ್ತು ಈ ಸುಳ್ಳು ನೆಪ ನಿಲ್ಲಿಸು ಎಂದು ಹೇಳಿದರು. ಅವರ ಧ್ವನಿ ತುಂಬಾ ತೀಕ್ಷ್ಣವಾಗಿತ್ತು. ಅದರಿಂದ ಆಶಾಳ ನಗು ಮತ್ತು ಜಂಗಾಬಲವೇ ಉಡುಗಿ ಹೋಯಿತು. ಇಂದು ಮೊದಲ ಬಾರಿಗೆ ನಾನು ಮಾನವ ರೂಪದಲ್ಲಿರುವ ರಾಕ್ಷಸ ಕೂಡ ಹೇಗೆ ನಗಬಲ್ಲನೆಂದು ನೋಡಿದೆ. ನೀವೆಲ್ಲರೂ ಇಲ್ಲಿ ಸಂಭ್ರಮ ಆಚರಿಸುತ್ತಿದ್ದೀರಿ. ಇದು ಬಹಳ ಆಯಿತು ಅಂತ ಹೇಳಿದರು. ಅರ್ಜುನರು ತದನಂತರ ತಮ್ಮ ಕೋಣೆಯೊಳಗೆ ಬಂದು ಮೇಜಿನ ಮೇಲೆ ಇಟ್ಟಿದ್ದ ಆಭರಣಗಳನ್ನು ನೋಡಿ, ಈ ಎಲ್ಲ ಆಭರಣಗಳು ನನ್ನ ಆರತಿಯವು. ಇವನ್ನು ಮುಟ್ಟಲಿಕ್ಕೆ ನಿಮಗೆಷ್ಟು ಧೈರ್ಯ? ಈಗ ನೀವೆಲ್ಲ ತಯಾರಿ ಮಾಡಿಕೊಳ್ಳಿ, ಜೈಲಿಗೆ ಹೋಗಲಿಕ್ಕೆ ಅಂದರು. ಅವರ ಬಾಯಿಂದ ಇಷ್ಟು ಕೇಳುವುದಷ್ಟೇ ತಡ. ಸಂದೀಪನು ಚೀರಾಡುತ್ತಾ, ಈ ನಿನ್ನ ಹುಚ್ಚತನವನ್ನ ನಿನ್ನ ಹತ್ತಿರ ಇಟ್ಟಿಕೋ. ಈಗ ಇಲ್ಲಿಂದ ಹೊರಡು. ಈ ಮನೆಯ ಮೇಲೆ ಈಗ ನನ್ನ ಹಾಗೂ ಸೀಮಾಳ ಹಕ್ಕು ಮಾತ್ರ ಇದೆ ಅಂತ ಹೇಳಿ ಅವನು ತನ್ನ ತಂದೆಯ ಕೈಯನ್ನ ಹಿಡಿದು ಹೊರಗೆ ತಳ್ಳುವವನಿದ್ದ. ಅಷ್ಟರಲ್ಲಿ ಸೀಮಾಳು, ಬಂದು ಬಿಟ್ಟ ಜೈಲಿಗೆ ಹಾಕಿಸುವವ ಅಂತ ವ್ಯಂಗ್ಯವಾಗಿ ಹೇಳಿದಳು. ಆದರೆ ನಂತರ ಅರ್ಜುನರು ಮಗನ ಕೈಯಿಂದ ಕೊಸರಿಕೊಂಡು ಅವನ ಕೆನ್ನೆಗೆ ಬಲವಾಗಿ ಹೊಡೆದು, ಎಚ್ಚರಿಕೆ, ನೀನು ನಿನ್ನ ಕೊಳಕು ಕೈಗಳಿಂದ ನನ್ನನ್ನು ಮುಟ್ಟಿದರೆ ಹುಷಾರ್, ನಾನು ನಿನ್ನ ಈ ಕೈಗಳನ್ನೇ ಮುರಿದು ಹಾಕುತ್ತೇನೆ ಎಂದರು.
ಅವರ ಕಣ್ಣಲ್ಲಿ ಈಗ ಕಣ್ಣೀರು ಇರಲಿಲ್ಲ. ಎಲ್ಲವನ್ನು ಅಳಿಸಿ ಹಾಕಲು ಸಿದ್ಧವಾಗಿದ್ದ ಬೆಂಕಿ ಇತ್ತು. ಮತ್ತು ನಂತರ ಮನೆಯ ಹೊರಗೆ ಸೈರನ್ ಶಬ್ದ ಕೇಳಿಸಿತು. ಪೊಲೀಸರ ಆಗಮನವಾಗಿತ್ತು. ಅರ್ಜುನರು ಕೆಲವು ಹೆಜ್ಜೆ ಮುಂದಕ್ಕೆ ಹೋದರು ಮತ್ತು ಈಗ ಅವರ ಧ್ವನಿಯಲ್ಲಿ ಎಷ್ಟು ಕಂಪನವಿತ್ತು ಎಂದರೆ ಅದು ಕಲ್ಲನ್ನು ಒಡೆದು ಹಾಕುವಷ್ಟು ಜೋರಾಗಿತ್ತು. ಮತ್ತು ಈ ಮನೆಯ ಹಕ್ಕುಗಳ ವಿಷಯಕ್ಕೆ ಬಂದರೆ ಅವರು ಸೀದಾ ಸಂದೀಪ್ ಮತ್ತು ಸೀಮಾಳ ಕಣ್ಣುಗಳಲ್ಲಿ ಕಣ್ಣಿಟ್ಟು, ಹಾಗಿದ್ರೆ ಕೇಳಿ, ಈಗ ಈ ಮನೆಯ ಮೇಲೆ ನಿಮಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಿದರು. ಮನೆಯಲ್ಲಿ ಮೌನ ಆವರಿಸಿತು. ಅವರು ಮತ್ತೆ ಮುಂದುವರೆದು, ನನ್ನ ಇಡೀ ಜೀವನದ ಗಳಿಕೆ, ನನ್ನ ಕಠಿಣ ಪರಿಶ್ರಮ ಮತ್ತು ನನ್ನ ಆರತಿಯ ನೆನಪುಗಳಿಂದ ಅಲಂಕರಿಸಲ್ಪಟ್ಟ ಈ ಮನೆಯನ್ನು ಈಗ ನಾನು ಒಂದು ಟ್ರಸ್ಟ್ಗೆ ವರ್ಗಾಯಿಸಿದ್ದೇನೆ. ಅಲ್ಲಿ ಯಾವುದೇ ಮಗ ತನ್ನ ಹೆತ್ತವರಿಗೆ ಈ ರೀತಿ ದ್ರೋಹ ಮಾಡಲು ಸಾಧ್ಯವಿರುವುದಿಲ್ಲ. ಮತ್ತೆ ನೀವಿಬ್ಬರು ನೈಸರ್ಗಿಕ ಸಾವು ಎಂದು ಮುಚ್ಚಿಟ್ಟ ನನ್ನ ಆರತಿಯ ಸಾವಿಗೆ ಅದು ಸಾಮಾನ್ಯ ಸಾವಲ್ಲ, ಅದೊಂದು ಕೊಲೆ ಅಂತ ಈಗ ನನ್ನ ಬಳಿ ಪುರಾವೆ ಇದೆ. ನಿಮ್ಮ ಸ್ವಂತ ಮನೆಯಿಂದ ನಿಮ್ಮ ಸ್ವಂತ ಕೃತ್ಯಗಳ ಪ್ರತಿಧ್ವನಿ ಇದೆ. ಇದರಲ್ಲಿ ನೀವು ಮೂವರ ಸಂಭಾಷಣೆಗಳಿವೆ. ಇದರಲ್ಲಿ ನೀವು ಕೇಕೆ ಹಾಕಿ ನಗುತ್ತಿದ್ದೀರಿ ಅಂತ ಹೇಳಿದರು. ನಂತರ ತಮ್ಮ ಜೇಬಿನಲ್ಲಿದ್ದ ಸಣ್ಣ ಕ್ಯಾಮೆರಾ ಹೊರಗೆ ತೆಗೆದರು. ಇದು ಎಲ್ಲವೂ ಸ್ಪಷ್ಟವಾಗಿ ಗೋಚರಿಸುವ ಸಾಕ್ಷಿ. ಆರತಿ ಇದನ್ನ ಹಾಕುವುದು ಬೇಡ ಅಂತ ಹೇಳಿದ್ದಳು, ಆದರೆ ಇಂದು ಅವಳೇ ನಿಮ್ಮ ಮೂವರ ನಿಜವನ್ನು ಜಗತ್ತಿಗೆ ತೋರ್ಪಡಿಸಲು ಸಹಕರಿಸಿದ್ದಾಳೆ. ಅಷ್ಟು ಹೇಳಿ ಅವರು ಬಾಗಿಲ ಕಡೆಗೆ ಹೊರಳಿದರು ಮತ್ತು ಬಾಗಿಲು ಮುಂದೆ ಇನ್ಸ್ಪೆಕ್ಟರ್ ಸುರೇಶ್ ಆಗಲೇ ಬಂದು ನಿಂತಿದ್ದರು. ಅದನ್ನು ನೋಡಿದ ಅರ್ಜುನರು, ಇನ್ನೂ ನ್ಯಾಯ ಮಾತಾಡುತ್ತದೆ, ನೀವು ಕೇವಲ ಸುಮ್ಮನಿದ್ದು ಕೇಳಬೇಕು ಅಷ್ಟೇ ಅಂತ ಹೇಳಿದರು. ಇನ್ಸ್ಪೆಕ್ಟರ್ ಸುರೇಶ್ ಅರ್ಜುನರ ಅವರನ್ನು ಧೈರ್ಯ ತುಂಬುವ ನೋಟದಿಂದ ನೋಡಿ ಮುಂದೆ ಹೆಜ್ಜೆ ಹಾಕಿದರು. ಅವರ ಹಿಂದೆ ಇಬ್ಬರು ಕಾನ್ಸ್ಟೇಬಲ್ಗಳು ಇದ್ದರು. ಒಬ್ಬರ ಕೈಯಲ್ಲಿ ಕ್ಯಾಮೆರಾ ಇದ್ದರೆ ಇನ್ನೊಬ್ಬರ ಕೈಯಲ್ಲಿ ಬಂಧನದ ವಾರೆಂಟ್ ಇತ್ತು. ಸೀಮಾ ಮತ್ತು ಆಶಾಳ ತೆರೆದ ಕಣ್ಣುಗಳು ತೆರೆದೇ ಇದ್ದವು. ಕೆಲವು ಕ್ಷಣಗಳ ಹಿಂದೆ ಆಶಾಳ ನಗು ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಈಗ ಅವಳ ಮುಖ ಹರಿದ ಬಿಳಿ ವಸ್ತ್ರದಂತೆ ಬಿದ್ದಿತ್ತು. ಅವಳ ರಕ್ತನಾಳಗಳಿಂದ ರಕ್ತವೆಲ್ಲ ಒಣಗಿದಂತೆ. ಇನ್ಸ್ಪೆಕ್ಟರ್, ಇದೇನು ತಮಾಷೆ ಅಂತ ಗಾಬರಿಯ ಧ್ವನಿಯಲ್ಲಿ ಸಂದೀಪ್ ಕೇಳಿದ. ಆದರೆ ಅವನ ಶಬ್ದಗಳು ಕಂಪಿಸುತ್ತಿದ್ದವು. ನೀವೆಲ್ಲರೂ ಒಬ್ಬ ತಾಯಿಯ ಜೀವವನ್ನು ತೆಗೆದುಕೊಳ್ಳುತ್ತಿರುವುದು ತಮಾಷೆಯಾಗಿತ್ತು, ಈಗ ಇದು ನ್ಯಾಯ ಎಂದರು. ಸೀಮಾ ತನ್ನ ನಡುಗುವ ಕೈಗಳಲ್ಲಿ ತುಂಬಿದ್ದ ಆಭರಣಗಳನ್ನ ಹಿಂದಕ್ಕೆ ಮುಚ್ಚಿಟ್ಟುಕೊಂಡಳು. ಅವಳ ಮುಖ ಈಗ ಭಯ ಮತ್ತು ಅಪರಾಧಿ ಭಾವನೆಯಿಂದ ನಡುಗುತ್ತಿತ್ತು. ಆಶಾ ಮಾತನಾಡಲು ಪ್ರಯತ್ನಿಸುತ್ತಿದ್ದಳು, ಆದರೆ ಮಾತುಗಳು ಅವಳ ಗಂಟಲಿನಲ್ಲಿ ಸಿಕ್ಕಿಕೊಂಡಿದ್ದವು. ಅವಳು ಯಾವಾಗ ಹಿಂದಕ್ಕೆ ಹೆಜ್ಜೆ ಇಟ್ಟಳೋ ಆಗ ಒಬ್ಬ ಕಾನ್ಸ್ಟೇಬಲ್ ಮುಂದೆ ಬಂದು ಅವಳ ಕೈಗೆ ಕೋಳ ತೊಡಿಸಿ, ನಿಮ್ಮನ್ನು ಬಂಧಿಸಲಾಗಿದೆ. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 302, 120B ಮತ್ತು 201 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತಿದೆ. ಕೊಲೆ, ಪಿತೂರಿ ಮತ್ತು ಸಾಕ್ಷಿ ನಾಶ ಅಂತ ಹೇಳಿದ. ಸೀಮಾ ನೆಲಕ್ಕೆ ಬಿದ್ದಳು. ಅವಳ ನಗು ಈಗ ಗಾಬರಿಯಾಗಿ ಮಾರ್ಪಟ್ಟಿತ್ತು. ಇಲ್ಲ, ಇದು ಸುಳ್ಳು, ನಾವು ಏನು ಮಾಡಲಿಲ್ಲ ಅನ್ನುತ್ತಿದ್ದಳು. ಸಂದೀಪ್ ನೆಲದ ಮೇಲೆ ಕುಸಿದು ಕುಳಿತ. ಈಗ ಅವನ ಮುಖದಲ್ಲಿ ಮೊದಲಿನ ಹೆಮ್ಮೆ ಇರಲಿಲ್ಲ ಮತ್ತು ಅವನ ತಂದೆಯನ್ನ ನೋಡುವ ಧೈರ್ಯವೂ ಇರಲಿಲ್ಲ, ಏಕೆಂದರೆ ಅವನಿಗೆ ತಿಳಿದಿತ್ತು ಈಗ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ. ಆಶಾಳ ಮೌನ, ಸೀಮಾಳ ಕಿರುಚಾಟ ಮತ್ತು ಸಂದೀಪನ ಬಾಗಿದ ಕುತ್ತಿಗೆ ಈಗ ಯಾರನ್ನಾದರೂ ಯೋಚಿಸುವಂತೆ ಮಾಡುತ್ತಿತ್ತು. ಒಬ್ಬ ವ್ಯಕ್ತಿಯ ದುರಾಸೆಯು ತನ್ನ ಪ್ರೀತಿ ಪಾತ್ರರಿಗಿಂತ ದೊಡ್ಡದಾದಾಗ ಎಷ್ಟು ಕೆಳಮಟ್ಟಕ್ಕೆ ಬೀಳಬಹುದು. ಪೊಲೀಸ್ ಈಗ ಅವರನ್ನು ಕರೆದುಕೊಂಡು ಹೋಗಿದ್ದರು. ಅರ್ಜುನರು ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತಿದ್ದರು. ಅಲ್ಲಿ ಒಂದೊಮ್ಮೆ ಆರತಿ ನಗುತ್ತಾ ಕುಳಿತಿರುತ್ತಿದ್ದಳು. ಅವರು ನಿಧಾನವಾಗಿ ತಮ್ಮ ಜೇಬಿನಿಂದ ಆರತಿಯ ಫೋಟೋವನ್ನ ಹೊರತೆಗೆದರು. ಅದು ಯಾವಾಗಲೂ ಅವರ ಜೇಬಿನಲ್ಲಿಯೇ ಇರುತ್ತಿತ್ತು ಮತ್ತು ಅದನ್ನು ನೋಡುತ್ತಾ ಅವರು, ನೋಡಿದೀಯಾ ಆರತಿ, ನಿನ್ನ ಅರ್ಜುನ್ ಸೋಲನ್ನ ಒಪ್ಪಿಕೊಳ್ಳಲಿಲ್ಲ. ನಿನಗಾಗಿ ಈ 4 ಗೋಡೆಗಳಿಗಿಂತಲೂ ಹೆಚ್ಚು ಉನ್ನತವಾಗಿದ್ದ ನಿನ್ನ ಹೆಸರಿನ ಗೌರವವನ್ನ ನಾನು ಉಳಿಸಿದ್ದೇನೆ ಅಂತ ಹೇಳಿದರು. ಸೂರ್ಯ ಈಗ ಕಿಟಕಿಯ ಮೂಲಕ ಇಣುಕುತ್ತಿದ್ದ, ಆದರೆ ಈ ಬಾರಿ ಅದರ ಬೆಳಕು ಸತ್ಯದ ವಿಜಯದಂತೆ ಕಾಣುತ್ತಿತ್ತು ಮತ್ತು ಅರ್ಜುನರು ಈಗ ತಮ್ಮ ಆರತಿಗೆ ನ್ಯಾಯ ಸಿಕ್ಕಿದೆ ಎಂದು ಸಮಾಧಾನ ಪಟ್ಟರು. ಈ ಕಥೆಯ ಕೊನೆಯಲ್ಲಿ ಪ್ರತಿಯೊಬ್ಬರ ಹೃದಯವನ್ನ ಚುಚ್ಚುವ ಪ್ರಶ್ನೆ ಇದು: ಮಕ್ಕಳು ನಿಜವಾಗಿಯೂ ಇಷ್ಟೊಂದು ಬದಲಾಗಲು ಸಾಧ್ಯವೇ? ತಂದೆ ತಾಯಿ ಆದವರು ಸುಡುವ ಬಿಸಿಲಿನಂತೆ. ಅವರು ತಮ್ಮನ್ನ ತಾವು ಸುಟ್ಟಿಕೊಂಡು ಮಕ್ಕಳಿಗೆ ನೆರಳನ್ನ ಕೊಡುತ್ತಾರೆ. ಆದರೆ ಅದೇ ಮಕ್ಕಳು ಅವರ ವೃದ್ಧಾಪ್ಯದಲ್ಲಿ ಕತ್ತಲೆಯನ್ನ ತಂದರೆ ಮನುಷ್ಯನಲ್ಲ, ಮನುಷ್ಯತ್ವವೇ ಸತ್ತು ಹೋಗುತ್ತದೆ. ನಮಗೆ ನಡೆಯಲು ಕಲಿಸಿದ ಅದೇ ಕೈಗಳು ನಡುಗುತ್ತಲೇ ಅಡುಗೆ ಮಾಡಿದರೆ ಅದು ಕೇವಲ ಆಯಾಸವಲ್ಲ, ಅದು ಆ ಸಂಬಂಧದ ಕೊನೆಯ ಉಸಿರು ಆಗಿರುತ್ತದೆ. ಈ ಕತೆ ಕೇವಲ ಒಬ್ಬ ತಂದೆಯ ಬಗ್ಗೆ ಅಲ್ಲ, ಇದು ಇನ್ನೂ ತಮ್ಮ ಮನೆಗಳಲ್ಲಿ ಮೌನವಾಗಿ ಕಣ್ಣೀರು ಸುರಿಸುತ್ತಿರುವ ಲಕ್ಷಾಂತರ ಪೋಷಕರ ಸತ್ಯ, ತಮ್ಮ ಸ್ವಂತ ಮಕ್ಕಳ ಅಸಡ್ಡೆ ನೋಡುತ್ತಿರುವ ವೃದ್ಧರ ಸತ್ಯ. ನಿಮ್ಮ ಹೆತ್ತವರು ಜೀವಂತವಾಗಿದ್ದರೆ ಅವರನ್ನ ನಿರ್ಜೀವದಂತೆ ಜೀವಂತವಾಗಿರಿಸಬೇಡಿ. ನೀವು ಅವರೊಂದಿಗೆ ಇದ್ದಿರಿ,
ಅನ್ನುವ ಭಾವನೆ ಅವರಿಗೆ ಬರುವಂತೆ ಮಾಡಿ. ಏಕೆಂದರೆ ಅವರು ಹೋದ ನಂತರ ಮನೆಯಲ್ಲಿ ಪ್ರತಿಧ್ವನಿಸುವ ಮೌನವು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ಕಾಡದೆ ಬಿಡುವುದಿಲ್ಲ. ಅವರು ಹೋದ ನಂತರ ಪಶ್ಚಾತ್ತಾಪ ಪಡುವುದಕ್ಕಿಂತ ಅವರನ್ನು ಈಗಲೇ ಅಪ್ಪಿಕೊಳ್ಳಿ. ಏಕೆಂದರೆ ತಂದೆ ತಾಯಿ ಒಂದು ಜವಾಬ್ದಾರಿ ಅಲ್ಲ, ಅವರು ಒಂದು ವರದಾನ ಆಗಿದ್ದಾರೆ. ಈ ಕಾಲ್ಪನಿಕ ಕತೆ ನಿಮಗೆ ಹೇಗೆ ಅನಿಸಿತು? ನಿಮಗೆ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಚಂದಾದಾರರಾಗಿ. ಇಂತಹ ಮತ್ತೊಂದು ಆಸಕ್ತಿದಾಯಕ ಕಥೆಯಲ್ಲಿ ನಿಮ್ಮನ್ನ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನ ಚೆನ್ನಾಗಿ ನೋಡಿಕೊಳ್ಳಿ. ಧನ್ಯವಾದಗಳು.